ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನಡೆಯಲಿರುವ ನೇರ ನೇಮಕಾತಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಕಂಪಲ್ಸರಿ ಪೇಪರ್ ಟು ಇಂಗ್ಲೀಷ್ ಅದರ ವಿಶ್ಲೇಷಣಾ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋವು ನನ್ನ ಹಿಂದಿನ ಈ ವಿಷಯದ ಕುರಿತು ಮಾಡಿದ ಹಿಂದಿನ 2 ವಿಡಿಯೋಗಳ ಮುಂದುವರೆದ ಭಾಗವಾಗಿದ್ದು, ಈ ವಿಡಿಯೋದಲ್ಲಿಯೂ ಸಹ ನಾನು ಇದೇ ಹುದ್ದೆಗಾಗಿ ಕಳೆದ ಬಾರಿ 2016ರಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಈ ನನ್ನ ವಿಡಿಯೋಗಳಿಗೆ ಹಾಗೂ ನನ್ನ ಚಾನಲ್ಗೆ ನೀವೆಲ್ಲ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತಾ ನೇರವಾಗಿ ಇವತ್ತಿನ ಒಂದು ವಿಡಿಯೋದ ವಿಚಾರಕ್ಕೆ ನಾನು ಮುಂದುವರಿತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಇದರ ಒಂದು ಈ ಕಂಪಲ್ಸರಿ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಸಿಲೆಬಸ್ಸನ್ನು ನೋಡಿದೆವು. ಅದರಲ್ಲಿ ಒಟ್ಟು 6 ವಿಭಾಗಗಳನ್ನು ನಾವು ಗುರುತಿಸಬಹುದು. ಈ 6 ವಿಭಿನ್ನ ಅಂಶಗಳನ್ನು ನಾನು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿಯೇ ನಿಮಗೆ ನೀಡಿದ್ದೆ. ಅದರಲ್ಲಿ ಪಾರ್ಟ್ ಎಯಲ್ಲಿ ಕೆಲವು ಗ್ರಾಮರ್ ಅಂಶಗಳು, ಟೆನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕರೆಕ್ಷನ್ ಆಫ್ ಎರರ್ಸ್ ಇತ್ಯಾದಿಗಳನ್ನು ನಾವು ನೋಡಿದರೆ, ಪಾರ್ಟ್ ಬಿಯಲ್ಲಿ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಸಂಬಂಧಿತ ಪ್ರಶ್ನೆಗಳನ್ನು, ಅದರಲ್ಲೂ ಇಡಿಯಮ್ಸ್, ಕಲೋಕೇಶನ್ಸ್, ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಇವುಗಳನ್ನು ನಾವು ನೋಡಿದೆವು. ಹಿಂದಿನ 2 ವಿಡಿಯೋಗಳಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿಯ ಒಂದು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ ಸಿಯಲ್ಲಿ, ಅದರಲ್ಲೂ ಗ್ರಾಮರ್ ಮತ್ತು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಸಂವಹನ ಸಾಮರ್ಥ್ಯದ ಕುರಿತಾದ ಪ್ರಶ್ನೆಗಳ ಕುರಿತು ನಾನು ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ಸೊ ಈ ಒಂದು ಸೆಕ್ಷನ್ನಲ್ಲಿ ನಾವು ನೋಡುವಂಥದ್ದು ಎಕ್ಸ್ಪ್ರೆಷನ್ ಇನ್ ಕಮ್ಯುನಿಕೇಷನ್ನ ಕುರಿತಾಗಿ ಪ್ರಶ್ನೆಗಳಿರ್ತವೆ. ಲಿಂಕರ್ಸ್ಗಳು ಅಥವಾ ಕಂಜಂಕ್ಷನ್ಸ್ಗಳನ್ನು ಬಳಸುವ ಕುರಿತು ಮತ್ತು ವಾಕ್ಯಗಳ ಜೋಡಣೆಯ ಕುರಿತು ಮತ್ತು ಒಂದು ಕಾನ್ವರ್ಸೇಷನನ್ನು ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡುವಂತಹ ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಅಲ್ಲಿ ನಾವು ಹೇಗೆ ಅದನ್ನು ಮಾಡ್ಬೋದು ಎಂಬುದನ್ನು ಈ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ಪಾರ್ಟ್ ಸಿ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ, ಅಲ್ಲಿ ಕ್ವೆಶ್ಚನ್ ನಂಬರ್ 10 ಏನಿದೆ ಅದರಲ್ಲಿ ಮ್ಯಾಚ್ ದ ಮೆಸೇಜ್ ವಿತ್ ದ ಅಕೇಶನ್ ಎಂಬುದಾಗಿ ನಿಮಗೆ ಪ್ರಶ್ನೆ ಕಾಣ್ತದೆ. ಇದು 5 ಅಂಕಗಳ 1 ಮಾರ್ಕಿನ ಒಟ್ಟು 5 ಅಂಕಗಳನ್ನು ಹೊಂದಿರುವಂಥ ಒಂದು ಪ್ರಶ್ನೆಯ ವಿಭಾಗವಾಗಿದ್ದು, ಮೊದಲನೇ ಪ್ರಶ್ನೆ ನೀವು ನೋಡ್ತೀರಿ, ಮೀಟ್ ಮೈ ಫ್ರೆಂಡ್ ಅನ್ನೋದಕ್ಕೆ ನೀವು ಸರಿಯಾದ ಮ್ಯಾಚನ್ನು, ಅದಕ್ಕೆ ಸೂಟಬಲ್ ಆಗುವಂಥ ಎಕ್ಸ್ಪ್ರೆಷನನ್ನು ಅದರ ಅಕೇಶನ್ನಿಂದ ನೀವು ಆಯ್ದುಕೊಂಡು ಮ್ಯಾಚ್ ಮಾಡಬೇಕಾಗ್ತದೆ. ಸೊ ನಾವು ನೋಡ್ಬೋದು ಇಲ್ಲಿ ಮೀಟ್ ಮೈ ಫ್ರೆಂಡ್ ಅಂದಾಕ್ಷಣ ನಮಗೆ ಗೊತ್ತಾಗೋದಿಲ್ಲ ಅದು ಯಾವುದು ಅಂತ ಹೇಳಿ. ಆದರೆ ಅದರ ಒಂದು ಸಂದರ್ಭವನ್ನು ನಾವು ತಿಳಿದುಕೊಂಡಿದ್ದರೆ ಅದು ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದು. ಈ ಯಾವುದೇ ಸಂದರ್ಭದಲ್ಲಿ ಯಾರನ್ನಾದರೂ ನೀವು ಇನ್ನೊಬ್ಬರಿಗೆ ಇಂಟ್ರಡ್ಯೂಸ್ ಮಾಡುವಾಗ ಹಲವು ರೀತಿಯಲ್ಲಿ ನೀವು ಇಂಟ್ರಡ್ಯೂಸ್ ಮಾಡ್ತೀರಿ. ನಾವು ಮುಂದಿನ ಒಂದು ಸ್ಲೈಡ್ನಲ್ಲಿ ಅದನ್ನು ನೋಡುವ. ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಒಂದು ಮೆಥಡ್ ಯಾವುದು ಅಂದರೆ ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ರಮೇಶ್ ಅಥವಾ ಮೀಟ್ ಮೈ ಫ್ರೆಂಡ್ ಸುರೇಶ್, ಈ ಥರ ನೀವು ಇಂಟ್ರಡ್ಯೂಸ್ ಮಾಡ್ತೀರಿ. ಅಲ್ಲಿ ಆನ್ರಿಫಿಕ್ಸ್ ಮಿಸ್ಟರ್ ಕೂಡ ಬೇಕು ಅಂತ ಏನಿಲ್ಲ, ನಿಮ್ಮ ಗೆಳೆಯನಾದ ಕಾರಣದಿಂದ ಇದು ಇನ್ಫಾರ್ಮಲ್ ಸನ್ನಿವೇಶವಾಗಿರುತ್ತದೆ. ಅಲ್ಲಿ ನೀವು ಮೀಟ್ ಮೈ ಫ್ರೆಂಡ್ ಸುರೇಶ್, ಯಾರಿಗಾದರೂ ಇಂಟ್ರಡ್ಯೂಸ್ ಮಾಡೋಕೆ ಸುರೇಶ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಿ, ಹಾಗೆ ನೀವು ಇಂಟ್ರಡ್ಯೂಸ್ ಮಾಡ್ತೀರಿ. ಆದರೆ ಇಂಟ್ರಡ್ಯೂಸ್ ಮಾಡುವಾಗ ಹಲವು ಎಟಿಕೆಟ್ ಏನಿದೆ, ಶಿಷ್ಟಾಚಾರಗಳೇನಿದೆ ಅವುಗಳನ್ನು ನಾವು ಫಾಲೋ ಮಾಡ್ತೇವೆ. ಅವುಗಳು ಏನು ಎಂದು ನಾನು ಮುಂದಿನ ಸ್ಲೈಡ್ನಲ್ಲಿ ಹೇಳ್ತೇನೆ. ಈಗ ನಮಗೆ ಇಲ್ಲಿ ಉತ್ತರ ಸ್ಪಷ್ಟವಾಯಿತು, ಮೀಟ್ ಮೈ ಫ್ರೆಂಡ್ ಅನ್ನೋದಕ್ಕೆ, ಹಾಗಾಗಿ ಉತ್ತರ ಇಂಟ್ರಡ್ಯೂಸಿಂಗ್ ಎನ್ನುವುದು ಆಗ್ತದೆ. ನೆಕ್ಸ್ಟ್ ಒಂದು ನೋಡಿ, ಡು ಯು ಲೈಕ್ ಕಾಫಿ ಆರ್ ಟೀ ಎಂಬುದಾಗಿ ಮುಂದಿನ ಪ್ರಶ್ನೆ ಇದೆ. ಮುಂದಿನ ಒಂದು ಮ್ಯಾಚಿಂಗ್ ನಾವು ಮಾಡಬೇಕಾಗಿದೆ. ಇಲ್ಲಿ ಸ್ಪಷ್ಟವಾಗಿದೆ, ಡು ಯು ಲೈಕ್ ಅನ್ನುವಂಥದ್ದು ಎಸ್ ಆರ್ ನೋ ಕ್ವೆಶ್ಚನ್, ಅಂದರೆ ನಿಮಗೆ ಬೇಕೋ ಬೇಡವೋ ಅಂತ ಕೇಳುವಂಥ ಒಂದು ಪ್ರಿಫರೆನ್ಸನ್ನು ಕೇಳುವ ಪ್ರಶ್ನೆಯಾಗಿದೆ. ಹಾಗಾಗಿ ಇದು ಖಂಡಿತವಾಗಿಯೂ ಆಸ್ಕಿಂಗ್ ಪ್ರಿಫರೆನ್ಸ್, ಬೇರೆಯವರಿಗೆ ಆಸ್ಕಿಂಗ್ ಪ್ರಿಫರೆನ್ಸನ್ನು ಕೇಳ್ತೇವೆ. ಆದರೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕು, ಕೇವಲ ನಾವು ಇಲ್ಲಿ ಯಾಕೆ ಪ್ರಿಫರೆನ್ಸನ್ನು ಕೇಳಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದು ಇಂಗ್ಲೀಷ್ ಭಾಷೆಯ ಒಂದು ವೈಶಿಷ್ಟ್ಯಗಳಲ್ಲಿ ಒಂದು, ಅದನ್ನು ಮುಂದೆ ನೋಡೋಣ. ಇನ್ನು ಥ್ಯಾಂಕ್ ಯು ವೆರಿ ಮಚ್ ಇಸ್ ದ ಥರ್ಡ್ ಒನ್. ಇಲ್ಲಿಯೂ ಕೂಡ ಅಷ್ಟೇ, ಥ್ಯಾಂಕ್ ಯು ಎನ್ನುವ ಪದ ಬಂದ ಕೂಡಲೇ ನಿಮಗೆ ಗೊತ್ತಾಗುವಂಥದ್ದು ಅದು ಕೃತಜ್ಞತೆಯನ್ನು ಹೇಳುವಂಥದ್ದು. ಸೊ ಗ್ರ್ಯಾಟಿಟ್ಯೂಡ್ ಇಸ್ ದ ಅದರ್ ವರ್ಡ್ ಫಾರ್ ದಟ್. ಸೊ expressing gratitude is the one which is suitable for this one. So you can match thank you very much with expressing gratitude.
ವಿ ಹ್ಯಾವ್ ದ ಫೋರ್ತ್ ಒನ್, ಗುಡ್ ಮಾರ್ನಿಂಗ್. ಇದು ನಮಗೆಲ್ಲ ಫೆಮಿಲಿಯರ್ ಇರುವಂಥದ್ದು. ಗುಡ್ ಮಾರ್ನಿಂಗ್ ಈಸ್ ಇಟ್ಸ್ ಯೂಶುವಲ್ ವೇ ಆಫ್ ಗ್ರೀಟಿಂಗ್ ಪೀಪಲ್ ಇನ್ ಎ ಫಾರ್ಮಲ್ ಅಕೇಶನ್, ರೈಟ್? ಯೂಶುವಲಿ ಇನ್ ಫಾರ್ಮಲ್ ಅಕೇಶನ್. ಸೊ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ನಾವು ಜನರನ್ನು ಗ್ರೀಟ್ ಮಾಡ್ತೇವೆ. ಅದರಲ್ಲಿ ಗುಡ್ ಮಾರ್ನಿಂಗ್ ಅನ್ನುವಂಥದ್ದು ಒಂದು ಗ್ರೀಟಿಂಗ್ ಫ್ರೇಸ್, ಅದೊಂದು ಫ್ರೇಸ್ ಅಲ್ವಾ? ಸೊ ಹಾಗಾಗಿ ನಾವು ಗ್ರೀಟಿಂಗ್ ಎಂದು ಅದನ್ನು ನಾವು ಮ್ಯಾಚ್ ಮಾಡ್ಬೋದು. ಕೊನೆಯದಾಗಿ ನಮಗೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಇದೆ. ಇದನ್ನು ನಾವು ಯಾರನ್ನಾದರೂ ಅಡ್ರೆಸ್ ಮಾಡಬೇಕಾದ್ರೆ ಮಾಡುವಂಥದ್ದು ಅನ್ನೋದು ಇಲ್ಲಿಂದ ಸ್ಪಷ್ಟವಾಗ್ತದೆ. ಹೀಗೆ ಬೇರೆ ಬೇರೆ ಸಂದರ್ಭಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಕ್ತಿಗಳನ್ನು, ಎಕ್ಸ್ಪ್ರೆಷನ್ಗಳನ್ನು ನಾವು ಬಳಸ್ಕೊಳ್ತೇವೆ. ಇದನ್ನು ನಾವು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಸಂವಹನ ಸಾಮರ್ಥ್ಯ ಅಂತ ಹೇಳಿ ಪರಿಗಣಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೆಚ್ಚಿನ ಅಂಶಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಯಾರನ್ನಾದರೂ ಅಡ್ರೆಸ್ ಮಾಡಬೇಕಾದ್ರೆ ನೀವು ಸಾಮಾನ್ಯವಾಗಿ ನಾವು ಫಾರ್ಮಲ್ ಅಡ್ರೆಸ್ನಲ್ಲಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಮಾಡ್ತೇವೆ. ನಮಗೆ ಅಡ್ರೆಸ್ ತುಂಬ ಪರಿಚಯವಾದಂಥ ಒಂದು ಅಡ್ರೆಸ್ ನಮಗೆ ನೆನಪಿದೆ. ಸ್ವಾಮಿ ವಿವೇಕಾನಂದರು ಹೇಗೆ ಸುಮಾರು 5 ನಿಮಿಷದಷ್ಟು ಕರತಾಡನವನ್ನು ಪಡೆದರು ಅಂತ ಹೇಳಿ ಅಮೇರಿಕಕ್ಕೆ ಅವರು ಹೋಗಿಬಿಟ್ಟು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳುವ ಮೂಲಕ ನಾವು ಅದನ್ನು ಕೇಳ್ತೇವೆ. ಹಾಗೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಈಸ್ ದ ಅದರ್ ವೇ ಆಫ್, ಬಿಕಾಸ್ ಇಟ್ಸ್ ಎ ವರ್ಡ್. ಲೇಡಿ ಆ್ಯಂಡ್ ಜೆಂಟಲ್ಮೆನ್ ಈಸ್ ಎ ವರ್ಡ್. ದೀಸ್ ಆರ್ ದ ವರ್ಡ್ಸ್ ದಟ್ ಶೋ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ಸ್. ಹಾಗಾಗಿ ಈ ಒಂದು ಅಡ್ರೆಸ್ಸನ್ನು ಇಂಗ್ಲೀಷ್ನಲ್ಲಿ ಬಳಸ್ಕೊಳ್ಬೋದು. ಇದಲ್ಲದೆ ನಾವು ಸಾಮಾನ್ಯವಾಗಿ ಫಾರ್ಮಲ್ ಅಕೇಶನ್ಗಳಲ್ಲಿ, ಫಾರ್ಮಲ್ ಅಂತ ಹೇಳಿದರೆ ಅಫಿಷಿಯಲ್, ಔಪಚಾರಿಕ ಸನ್ನಿವೇಶಗಳಲ್ಲಿ ಆನರಬಲ್ ಅಂತ ಹೇಳಿ ಒಬ್ಬರು ಪ್ರೆಸಿಡೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಇದ್ದಾರೆ, ಆನರಬಲ್ ಪ್ರೆಸಿಡೆಂಟ್ ಹೇಳ್ಬೋದು. ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್, ರೆಸ್ಪೆಕ್ಟೆಡ್ ಟೀಚರ್ಸ್ ಎಂಬುದಾಗಿ ಹೇಳಲಿಕ್ಕಾಗ್ತದೆ. ದೆನ್ ಅದಕ್ಕಿಂತ ಸ್ವಲ್ಪ ಆತ್ಮೀಯವಾಗಿರೋರನ್ನ ಮೈ ಡಿಯರ್ ಫ್ರೆಂಡ್ಸ್, ಡಿಯರೆಸ್ಟ್ ಸ್ಟೂಡೆಂಟ್ಸ್ ಇತ್ಯಾದಿಗಳಾಗಿ ನೀವು ಅಡ್ರೆಸ್ ಮಾಡ್ಬೋದು. ಅದೇ ಇನ್ಫಾರ್ಮಲ್ ಸನ್ನಿವೇಶಗಳಿಗೆ ಬಂದಾಗ, ಇನ್ಫಾರ್ಮಲ್ ಅಂತ ಹೇಳಿದರೆ ಪ್ರೈವೇಟ್ ಸಿಚುವೇಶನ್ಸ್ ವೇರ್ ದೇರ್ ಈಸ್ ಇಂಟಿಮಸಿ, ಕ್ಲೋಸ್ನೆಸ್ ಬಿಟ್ವೀನ್ ಟೂ, ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಈ ರೀತಿಯಾಗಿ ಅಡ್ರೆಸ್ ಮಾಡಬೇಕಾಗಿಲ್ಲ. ನಾವು ಹಲೋ ಫ್ರೆಂಡ್ಸ್, ಹಾಯ್ ಎವ್ರಿವನ್ ಇತ್ಯಾದಿಗಳಾಗಿ ನಾವು ಅಡ್ರೆಸ್ ಮಾಡ್ತೇವೆ. ಅದಲ್ಲದೆ ನಮಗೆ ಅತಿ ವೆರಿ ಇನ್ಫಾರ್ಮಲ್ ಆಗಿ ಸ್ಲ್ಯಾಂಗ್ ಅಂತ ಕರಿತೀವಿ, ಅದು ಕೆಲವು ಗ್ರೂಪ್ನ ಒಳಗಡೆ ಮಾತ್ರ ಹೇಳ್ತಕ್ಕಂಥ ಅಥವಾ ಒಂದು ಸಮಾನ ವಯಸ್ಕರ ನಡುವೆ ಹೇಳ್ತಕ್ಕಂಥ ಎಕ್ಸ್ಪ್ರೆಷನ್ಸ್ಗಳಾಗಿರ್ಬೋದು. ದೀಸ್ ಆರ್ ನೋನ್ ಎಸ್ ಸ್ಲ್ಯಾಂಗ್ ಇನ್ ಲ್ಯಾಂಗ್ವೇಜ್. ಫಾರ್ಮಲ್, ಇನ್ಫಾರ್ಮಲ್, and the third level of language that we usually use is slang usage. It's very informal, like hi buddy we say sometimes, hi sweetie athwa sweetie. So these are some of the way you address others. So related to addressing others, we have these things. And ಗ್ರೀಟಿಂಗ್ನ ಬಗ್ಗೆ ಬಂದಾಗ ನಮಗೆ ಒಂದು ಗ್ರೀಟಿಂಗ್ನ ಪ್ರಶ್ನೆ ಕೂಡ ಇತ್ತು. ಅಲ್ಲಿ ಗುಡ್ ಮಾರ್ನಿಂಗ್ ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದರು. ಗುಡ್ ಮಾರ್ನಿಂಗ್ ಇಸ್ ಆ್ಯಕ್ಚುಲಿ ಎ ಫಾರ್ಮಲ್ ವೇ ಆಫ್ ಗ್ರೀಟಿಂಗ್ ಸಂಬಡಿ. ಫಾರ್ಮಲ್ ಏನೋ ಔಪಚಾರಿಕ ಸನ್ನಿವೇಶದಲ್ಲಿ ನೀವು ಬೇರೆಯವ್ರನ್ನ ಗ್ರೀಟ್ ಮಾಡುವಾಗ ಬಳಸ್ಕೊಳ್ಳುವಂಥದ್ದು. ಗುಡ್ ನೂನ್ ಎಂಬುದಾಗಿ ಗ್ರೀಟ್ ಮಾಡ್ತೇವೆ ಯಾವಾಗ ವೆನ್ ದ ಟೈಮ್ ಈಸ್ ಎಕ್ಸಾಕ್ಟ್ಲಿ ಅಟ್ 12 ಗಂಟೆ ಆಗಿದೆ, ಆಗ ನಾವು ಗುಡ್ ನೂನ್ ಎಂದು ಗ್ರೀಟ್ ಮಾಡೋದಿದೆ. ಗುಡ್ ಆಫ್ಟರ್ನೂನ್ ಈಸ್ ಪಾಸಿಬಲ್ ಆಫ್ಟರ್ನೂನ್ 12 ಗಂಟೆಯ ನಂತರ ನೀವು ಗ್ರೀಟ್ ಮಾಡುವಾಗ ಗುಡ್ ಆಫ್ಟರ್ನೂನ್ ಈಸ್ ಪಾಸಿಬಲ್. ನಂತರ ಒಂದು 5 ಗಂಟೆಯ ಸುಮಾರಿಗೆ ಆ ನಂತರ ನೀವು ಗ್ರೀಟ್ ಮಾಡುವಾಗ ಗುಡ್ ಈವ್ನಿಂಗ್ ಅಂತೀವಿ. ಎಷ್ಟು ವಿಶೇಷ ಅಂತ ಹೇಳಿದರೆ, ನೀವು ರಾತ್ರಿ 9-10 ಗಂಟೆಗೆ ಯಾರನ್ನಾದರೂ ಭೇಟಿಯಾದರೂ ಕೂಡ ಗ್ರೀಟ್ ಮಾಡುವಂಥದ್ದು, ಅದು ರಾತ್ರಿ ಆದರೂ ಕೂಡ ಇಟ್ ಈಸ್ ಗುಡ್ ಈವ್ನಿಂಗ್ ಎಂಬುದಾಗಿಯೇ ನೀವು ಗ್ರೀಟ್ ಮಾಡ್ತೀರಿ. ದಟ್ಸ್ ವೈ ವಿ ಕ್ಯಾನ್ ಲಿಸನ್ ಟು ಯೂಶ್ವಲಿ ದ ಲೇಟ್ ನೈಟ್ ನ್ಯೂಸ್ ವೇರ್ ದ ನ್ಯೂಸ್ ರೀಡರ್ ಗ್ರೀಟ್ಸ್ ಅಸ್ with good evening everyone, right? ಸೊ ಇನ್ಫಾರ್ಮಲ್ಗೆ ಬಂದಾಗ, ಇನ್ಫಾರ್ಮಲ್ನಲ್ಲಿ ಇಷ್ಟೊಂದು ವೆರೈಟಿಗಳಿಲ್ಲ. ಹೆಲೋ ಹಾಯ್ ಎಂಬುದಾಗಿ ನಾವು ಗ್ರೀಟ್ ಮಾಡ್ಬೋದು. ಇನ್ಫಾರ್ಮಲಲ್ಲಿ ನಾವು ಆತ್ಮೀಯ ಸಂಬಂಧವನ್ನು ಹೊಂದಿರ್ತೇವೆ, ಅಲ್ಲಿ ಹೆಲೋ ಹಾಯ್ ಎಂದು ಹೇಳುವುದಿರ್ತದೆ. ಇನ್ನು ಕೆಲವೊಮ್ಮೆ ಹೇಯ್ ದೇರ್, ವಾಟ್ಸಪ್ ಇತ್ಯಾದಿಗಳು ಕೂಡ ನಾವು ಯಾರನ್ನಾದರೂ ಗಮನವನ್ನು ಸೆಳೆಯಲಿಕ್ಕೆ ಹೇಳ್ತಕ್ಕಂಥ ಎಕ್ಸ್ಪ್ರೆಷನ್ಗಳು ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಅಂಶ, ಈ ಗ್ರೀಟಿಂಗ್ನಲ್ಲಿ ಎಲ್ಲ ಟೈಮ್ ಫಾರ್ಮಲ್ ಆರ್ ಇನ್ಫಾರ್ಮಲ್ ಇರಬೇಕು ಅಂತಿಲ್ಲ, ಎರಡು ಓವರ್ಲ್ಯಾಪಿಂಗ್ ಕೂಡ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಫಾರ್ ಎ ಟೀಚರ್ ಹೂ ಕ್ಯಾನ್ ಬಿ ಸಮ್ಟೈಮ್ಸ್ ಇನ್ಫಾರ್ಮಲ್ ಆಲ್ಸೋ ಯೂಸಿಂಗ್ ಹಾಯ್, ಹೆಲೋ, ಗುಡ್ ಮಾರ್ನಿಂಗ್ ಇತ್ಯಾದಿಗಳು, ರೈಟ್? ಇದೆಲ್ಲ ಗ್ರೀಟಿಂಗ್. ಆದರೆ ಇದಕ್ಕೆ ಸಂಬಂಧಿತವಾಗಿ ಇನ್ನೊಂದು ನೋಡುವಂಥದ್ದು ಲೀವ್ ಟೇಕಿಂಗ್ ಅಂದರೆ ನಮ್ಮ ಒಂದು ಕನ್ವರ್ಸೇಷನ್ ಮುಗಿದಾಗ ಅದನ್ನು ಎಂಡ್ ಮಾಡೋದು ಹೇಗೆ ಅಂತ. ಫಾರ್ಮಲಿ ನಾವು ಟೇಕ್ ಕೇರ್ ಅಂತ ಹೇಳಿ ಕೊನೆ ಮಾಡ್ಬೋದು. ನೈಟ್ನಲ್ಲಿ ಗುಡ್ ನೈಟ್ ಎಂಬುದಾಗಿ ನಾವು ಕ್ಲೋಸ್ ಮಾಡ್ಬೋದು. ಇಟ್ ವಾಸ್ ನೈಸ್ ಟು ಸಿ ಯು ಅಂತ ಹೇಳ್ತೇವೆ ಕೆಲವೊಮ್ಮೆ. ಇಟ್ ವಾಸ್ ನೈಸ್ ಟು ಮೀಟ್ ಯು ಇತ್ಯಾದಿಗಳನ್ನು ನಾವು ಬಳಸ್ಕೊಳ್ತೇವೆ. ಸಿ ಅಂತ ಹೇಳಿದರೆ ಇಲ್ಲಿ ಮೀಟ್ ಎನ್ನುವ ಅರ್ಥ ಇದೆ.
ಇನ್ನು ಇನ್ಫಾರ್ಮಲ್ಗೆ ಬಂದಾಗ ನಾವು ಲೀವ್ ಟೇಕಿಂಗ್ ಅಂದ್ರೇನು, ನಮ್ಮ ಕಮ್ಯುನಿಕೇಷನ್ನ ಕೊನೆ ಮಾಡುವಂಥದ್ದು. ಸಿ ಯು ಅಗೇನ್, ಸಿ ಯು ಲೇಟರ್, ಸಿ ಯು ಸೂನ್ ಇತ್ಯಾದಿಗಳನ್ನ ಬಳಸ್ಕೊಳ್ತೇವೆ. ಬೈ ಎಂಬುದಾಗಿ ಹೇಳೋದಿದೆ, ಗುಡ್ ಬೈ ಎಂಬುದಾಗಿ ಹೇಳೋದಿದೆ. ಸಣ್ಣ ಮಕ್ಕಳಾಗಿದ್ದರೆ ಬೈ ಬಾಯ್, ಸಿ ಯು ಎಂಬುದಾಗಿ ಹೇಳೋದಿದೆ. ಐ ಆಮ್ ಆಫ್ ಟು ಸಮ್ ಪ್ಲೇಸ್ ಎಂಬುದಾಗಿ ಹೇಳೋದಿದೆ. ಇವೆಲ್ಲವೂ ಕೂಡ ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ಸ್. ಆಗಲೇ ನಾನು ಹೇಳಿದ ಹಾಗೆ ಸ್ಲ್ಯಾಂಗ್ನಲ್ಲಿ ಅಂದರೆ ವೆರಿ ಇನ್ಫಾರ್ಮಲ್ ಆದರೆ ಕ್ಯಾಚ್ ಯು ಲೇಟರ್ ಫಾರ್ ಎಕ್ಸಾಂಪಲ್ ಇತ್ಯಾದಿಗಳನ್ನು ನಾವು ಲೀವ್ ಟೇಕಿಂಗಿಗೆ ಬಳಸ್ಕೊಳ್ಬೋದು. ಹಾಗಾಗಿ ನಾವು ಬೇರೆಯವ್ರನ್ನ ಅಡ್ರೆಸ್ ಮಾಡ್ತೇವೆ, ಅದಾದ ನಂತರ ನಾವು ಗ್ರೀಟ್ ಮಾಡ್ತೇವೆ, ರೈಟ್, ಗುಡ್ ಮಾರ್ನಿಂಗ್ ಇತ್ಯಾದಿಗಳ ಮೂಲಕ ಗ್ರೀಟ್ ಮಾಡ್ತೇವೆ. ನೋಡಿ, ನಾವು ಸ್ಪೀಚ್ನಲ್ಲಿಯೂ ಕೂಡ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಗುಡ್ ಮಾರ್ನಿಂಗ್ ಟು ಆಲ್, ಸೊ ಹೀಗೆ ಕೂಡ ನಾವು ಮಾಡ್ಬೋದು, ರೈಟ್. ಹೀಗಾಗೋದನ್ನು ಅಬ್ಸರ್ವ್ ಮಾಡ್ತೇವೆ. ಸೊ ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಆಗಿ ನಾನು ಆ ಒಂದು ಸ್ಲೈಡ್ನಲ್ಲಿ ಇದ್ದದನ್ನು ತಗೊಳ್ಳುವಂಥದ್ದು ಇಂಟ್ರಡ್ಯೂಸಿಂಗ್ ಮಾಡ್ಕೊಡೋದು ಹೇಗೆ ಎಂಬುದೊಂದು. ಅಲ್ಲಿ ನಮಗೊಂದು ಎಕ್ಸಾಂಪಲ್ ಇತ್ತು, ಮೀಟ್ ಮೈ ಫ್ರೆಂಡ್ ಸಮನ್ ಅಂತ ಹೇಳಿ. ಸಂಬಡಿ, ಯಾರನ್ನಾದ್ರೂ ಒಬ್ಬರಿಗೆ ನೀವು ಇಂಟ್ರಡ್ಯೂಸ್ ಮಾಡುವಾಗ, ಈಗ ರಮೇಶ್ಗೆ ನೀವು ಸುರೇಶನ್ನ ಇಂಟ್ರಡ್ಯೂಸ್ ಮಾಡಬೇಕು, ಯು ಕ್ಯಾನ್ ಸೇ ಮೀಟ್ ಮೈ ಫ್ರೆಂಡ್ ಸುರೇಶ್ ಅಂತ ಹೇಳಿ ರಮೇಶ್ಗೆ ನೀವು ಇಂಟ್ರಡ್ಯೂಸ್ ಮಾಡ್ತೀರಿ. ಕೆಲವೊಮ್ಮೆ ಇಂಟ್ರಡ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನನ್ನು ನಾನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು. ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ಐ ಆಮ್ ಅಂತ ಹೇಳಿ, ಇದು ಸ್ಪೋಕನ್ ಇಂಗ್ಲೀಷ್ ಆದ ಕಾರಣ I_PM ನಾನು ಕಾಂಟ್ರಾಕ್ಷನ್ಸನ್ನು ಬಳಸಿದ್ದೇನೆ ಫ್ಲೂಯೆನ್ಸಿ ದೃಷ್ಟಿಯಿಂದ. ಐ ಆಮ್ ವಿನಯ್ ಎಂದು ನಾನು ನನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ಬೋದು. ನನ್ನ ಫಸ್ಟ್ ನೇಮನ್ನು ಯೂಶ್ವಲಿ ನಾನು ಇಂಟ್ರಡ್ಯೂಸ್ನಲ್ಲಿ ಬಳಸ್ಬೋದು, ಅಥವಾ ಫುಲ್ ನೇಮನ್ನು ಕೂಡ ನೀವು ಬಳಸ್ಬೋದು. ಫುಲ್ ನೇಮನ್ನು ಯಾವಾಗಲೂ ಕೂಡ ಬಳಸೋದು ಉತ್ತಮ. ಫಸ್ಟ್ ನೇಮನ್ನು ಬಳಸೋದು ಇನ್ಫಾರ್ಮಲ್ಲಿ ಮಾತ್ರ. ಫಾರ್ಮಲ್ಲಿ ನಾವು ಫುಲ್ ನೇಮನ್ನು ಹೇಳ್ಕೊಳ್ತೇವೆ. ನಮಗೆ ಸರ್ನೇಮ್ ಇದ್ದರೆ ಅದನ್ನು ಕೂಡ ಸೇರಿಸಿ ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡ್ಕೋಬೇಕು. ಮತ್ತು ಒಂದು ಅಂಶ, ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಐ ಆಮ್ ಡಾಕ್ಟರ್ ವಿನಯ್, ಪ್ರೊಫೆಸರ್ ವಿನಯ್ ಹೀಗೆಲ್ಲ ಮಾಡ್ಕೊಳ್ಬೇಕು ಅಂತ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಡಾಕ್ಟರ್, ಪ್ರೊಫೆಸರ್, ಮಿಸ್ಟರ್ ಇದೆಲ್ಲವೂ ಕೂಡ ನಾವು ಇನ್ನೊಬ್ಬರಿಗೆ ಗೌರವ ಸೂಚಕವಾಗಿ ಬಳಸುವ ಆನರಿಫಿಕ್ಸ್ಗಳು. ಆನರಿಫಿಕ್ಸ್ ಅಂತ ಹೇಳಿದರೆ ಗೌರವ ಸೂಚಕ ಒಂದು ಎಬ್ರಿವೇಷನ್ಸ್ಗಳು. ಅದನ್ನು ನಾವು ಬೇರೆಯವರ ಹೆಸರನ್ನು ಕರೆಯುವಾಗ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಬೇಕಾಗ್ತದೆ. ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಫಸ್ಟ್ ನೇಮ್, ನನಗೆ ನಾನೇ ಗೌರವ ಕೊಟ್ಕೊಳ್ಳೋ ಅವಶ್ಯಕತೆ ಬರುವುದಿಲ್ಲ. ಅಲ್ಲಿ ನಾನು ಫಸ್ಟ್ ನೇಮನ್ನು ಅಥವಾ ಸೆಕೆಂಡ್ ನೇಮನ್ನು ಹೇಳುವಂಥದ್ದು ಅತ್ಯಂತ ಸೂಕ್ತ. ಮತ್ತು ಮೈ ನೇಮ್ ಈಸ್ ಎಂಬುದಾಗಿ ಇನ್ನೊಂದು ಮೆಥಡ್ ಇದೆ. ಅದು ನಾವು ಶಾಲೆಗಳಿಂದ, ನಮ್ಮ ಶಾಲಾ ದಿನಗಳಿಂದ ಕಲಿತಾ ಬಂದಂಥ ಒಂದು ಮೆಥಡ್, ಮೈ ನೇಮ್ ಈಸ್ ಡ್ಯಾಶ್ ಎಂಬುದಾಗಿ. ಅದು ಫಸ್ಟ್ ನೇಮನ್ನು ಕೂಡ ಬಳಸ್ಬೋದು, ಅಥವಾ ಫುಲ್ ನೇಮನ್ನು ಕೂಡ ಹೇಳ್ಬೋದು. ಮೈ ನೇಮ್ ಈಸ್ ವಿನಯ್ ಇತ್ಯಾದಿಯಾಗಿ ಫುಲ್ ನೇಮನ್ನು ಬಳಸ್ಕೊಳ್ಬೋದು. ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಯಾಕೆ ಇದನ್ನು ಹೇಳಬೇಕು ಬಯಸ್ತೇನೆ ಅಂದರೆ, ಒಂದು ತಪ್ಪು ಮಾದರಿಯಲ್ಲಿ ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡ್ಕೊಳ್ತೇವೆ. ಅದು ಮೈ ಸೆಲ್ಫ್ ಈಸ್ ವಿನಯ್ ಎಂಬುದಾಗಿ. ಇಲ್ಲಿ ಮೈ ಸೆಲ್ಫ್ ಎನ್ನುವುದು ರಾಂಗ್ ಯೂಸೇಜ್. ಕಾರಣ ಇಷ್ಟೇ, ಮೈಸೆಲ್ಫ್ ಒಂದು ರಿಫ್ಲೆಕ್ಸಿವ್ ಪ್ರನೌನ್. ಹಾಗಂತ ಹೇಳಿದರೆ, ನಾನೊಂದು ವಾಕ್ಯದಲ್ಲಿ ಐ ಎನ್ನುವುದು ಸಬ್ಜೆಕ್ಟ್ ಆಗಿದೆ, ಐ ಎನ್ನುವುದು ಕೂಡ ಪ್ರನೌನ್, ಅದು ಸಬ್ಜೆಕ್ಟ್ ಪ್ರನೌನ್. ಡೂ ಎನ್ನುವ ವರ್ಬ್ ಇದೆ, ಮತ್ತು ಮೈಸೆಲ್ಫ್ ಎನ್ನುವ ಆಬ್ಜೆಕ್ಟ್ ಆಗ್ತದೆ. ಯಾಕೆಂದರೆ ಐ ಅನ್ನುವಂಥವನೇ ಆಬ್ಜೆಕ್ಟ್ ಆಗಿ ಬಂದರೆ ಮೈಸೆಲ್ಫ್ ರಿಫ್ಲೆಕ್ಟ್ ಆಗ್ತದೆ ಅದು, ರೈಟ್. ಐ ಅನ್ನೋದು ಮತ್ತೆ ರಿಫ್ಲೆಕ್ಟ್ ಆದ ಕಾರಣ ಮೈಸೆಲ್ಫ್ ಎಂಬುದಾಗಿ ಅದು ಚೇಂಜ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಐ ಡೂ ಮೈಸೆಲ್ಫ್ ಅಂತ ಹೇಳ್ತೇವೆ. ಇಲ್ಲಿ ನೀವೇನು ಅಬ್ಸರ್ವ್ ಮಾಡ್ತೀರಿ ಅಂದರೆ, ಮೈಸೆಲ್ಫ್ ಅನ್ನುವಂಥದ್ದು ಬರುವುದು ಆಬ್ಜೆಕ್ಟ್ ಪೊಸಿಷನಲ್ಲಿ ಮಾತ್ರ, ಅದು ಸಬ್ಜೆಕ್ಟ್ ಪ್ರನೌನ್ ಅಲ್ಲವೇ ಅಲ್ಲ. ಹಾಗಾಗಿ ಮೈಸೆಲ್ಫ್ ವಿನಯ್ ಎನ್ನುವಂಥದ್ದು, ಅಥವಾ ಮೈಸೆಲ್ಫ್ ವಿನಯ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದರೆ ಮೈಸೆಲ್ಫ್ ಬಿಕಮ್ ಸಬ್ಜೆಕ್ಟ್. ಗ್ರಾಮ್ಯಾಟಿಕಲಿ ಅದೊಂದು ತಪ್ಪು ಯೂಸೇಜ್ ಆಗಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಹಾಗಾಗಿ ಆಮ್ ಅಂತ ಹೇಳುವಂಥದ್ದು ಮೈ ನೇಮ್ ಈಸ್ ಅನ್ನುವಂಥದ್ದು ಕರೆಕ್ಟ್ ಆದ ಮೆಥಡ್. ನಾವು ಆ ರೀತಿಯಲ್ಲಿ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಳ್ಬೋದು. ಇದಲ್ಲದೆ ನಮಗೆ ಬಹಳ ತಿಳ್ಕೊಳ್ಳಲೇಬೇಕಾದ ಸನ್ನಿವೇಶ ಅಂದರೆ ಬೇರೆಯವರನ್ನ ಇಂಟ್ರಡ್ಯೂಸ್ ಮಾಡೋದು ಹೇಗೆ ಅಂತ. ಅಲ್ಲಿಯೂ ಕೂಡ ಬೇರೆಯವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಒಬ್ಬರು ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ಒಬ್ಬರು ಸುರೇಶ್ ಎಂಬವರಿದ್ದಾರೆ. ನಾವು ರಮೇಶ್ಗೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ನಾವು ದಿಸ್ ಈಸ್ ಸುರೇಶ್, ಫುಲ್ ನೇಮನ್ನು ನಾವು ಹೇಳ್ಬೋದು. ದಿಸ್ ಈಸ್ ಸುರೇಶ್ ಪಟೇಲ್ ಅಂತ ನಾನು ಫುಲ್ ನೇಮನ್ನು ಹೇಳಬೇಕಾಗ್ತದೆ ಫಾರ್ಮಲ್ನಲ್ಲಿ. ಸೊ ಐ ಆಮ್ ನಾಟ್ ಸಪೋಸ್ ಟು ಸೇ he is ಸುರೇಶ್ ಪಟೇಲ್ ಈಸ್ ನಾಟ್ ಪಾಸಿಬಲ್. ನಾವು ಸಾಮಾನ್ಯವಾಗಿ ಹಿ ಈಸ್ ಎಂದು ಇಂಟ್ರಡ್ಯೂಸ್ ಮಾಡೋದಿದೆ, ಅದು ತಪ್ಪು. ಯಾಕೆಂತ ಹೇಳಿದರೆ, ನೀವು ಒಮ್ಮೆ ನೋಡಿ, ಕನ್ನಡದಲ್ಲಿ ಹಿ ಅಂದರೆ ಅವನು, ದಿಸ್ ಅಂದರೆ ಇವರು, ಇವನು ಇತ್ಯಾದಿ ಅರ್ಥವನ್ನು ಕೊಡುತ್ತೆ. ನಾವು ನಮ್ಮ ಪಕ್ಕ ಇದ್ದವರನ್ನು ಅವನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಇಂಟ್ರಡ್ಯೂಸಿಂಗ್ ಸಮನ್ ಹೂ ಈಸ್ ನೆಕ್ಸ್ಟ್ ಟು ಯು. ನಿಮ್ಮ ಜೊತೆಯಲ್ಲಿ ಇದ್ದವರನ್ನು ದಿಸ್ ಈಸ್ ಎಂಬುದಾಗಿ ನೀವು ಇಂಟ್ರಡ್ಯೂಸ್ ಮಾಡಬೇಕು.
ಇನ್ನೂ ಬಹಳ ಮೆಥಡ್ಗಳಿದೆ ಫಾರ್ಮಲಿ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್, ಈ ರೀತಿ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಸುರೇಶ್ ಟು ಯು ಹೇಳ್ಬೋದು. ಪ್ಲೀಸ್ ಮೀಟ್ ಸುರೇಶ್, ಮೇಲೆ ಮೀಟ್ ಮೈ ಫ್ರೆಂಡ್ ಎಂಬುದಾಗಿದೆ, ಇಲ್ಲಿ ಪ್ಲೀಸ್ ಮೀಟ್ ಮೈ ಫ್ರೆಂಡ್ ಸುರೇಶ್ ಎಂಬುದಾಗಿ ಹೇಳ್ಬೋದು. ಮೇ ಐ ಇಂಟ್ರೊಡ್ಯೂಸ್ ಸುರೇಶ್ ಪಟೇಲ್ ಅವರ್ ನ್ಯೂ ಟೀಚರ್, ಈ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು. ದೀಸ್ ಆರ್ ಸಮ್ ಆಫ್ ದ ಪಾಸಿಬಿಲಿಟೀಸ್ ಹಿಯರ್. ಇದು ನಾವು ಇಂಟ್ರಡ್ಯೂಸಿಂಗ್ನ ಬಗ್ಗೆ ತಿಳಿದುಕೊಂಡದ್ದಾಯಿತು. ಇನ್ನು ಕೆಲವು ಪೊಲೈಟ್ನೆಸ್ ಮಾರ್ಕರ್ಸ್ಗಳು ನಮ್ಮ ಒಂದು ಪ್ರಶ್ನೆಯಲ್ಲಿ ಇತ್ತು. ಅಲ್ಲಿ ಉದಾಹರಣೆಗೆ ಥ್ಯಾಂಕ್ ಯು ವೆರಿ ಮಚ್ ಎಂಬ ಪದ ಇತ್ತು, ಅಥವಾ ಲಾಸ್ಟ್ನಲ್ಲಿ ಕೂಡ ಬಂದಂಥ ಒಂದು ಪ್ರಶ್ನೆಗಳಿರ್ಬೋದು. ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಾವು ನಮ್ಮ ಭಾಷೆಯನ್ನು ಹೋಲಿಸಿಕೊಂಡ್ರೆ, ಕನ್ನಡ ಮತ್ತು ಇಂಗ್ಲೀಷನ್ನು ಹೋಲಿಕೆ ಮಾಡಿದರೆ ಎರಡರಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ನಾವು ಪೊಲೈಟ್ನೆಸ್ಸನ್ನು ತೋರಿಸ್ತೇವೆ. ಕನ್ನಡದಲ್ಲಿ ನೀವು, ತಾವು ಇತ್ಯಾದಿ ಎಕ್ಸ್ಪ್ರೆಷನ್ನ ಮೂಲಕ ನಾವು ಕೆಲವರಿಗೆ ಗೌರವವನ್ನು ಸೂಚಿಸಬಹುದು. ಆದರೆ ಇಂಗ್ಲೀಷ್ಗೆ ಬಂದಾಗ ಯು ಎನ್ನುವ ಪದ ಎಲ್ಲರಿಗೂ ಒಂದೇ ಇದೆ. ಹಾಗಾಗಿ ಅಲ್ಲಿ ಪೊಲೈಟ್ನೆಸ್ಸನ್ನು ಕೊಡುವುದು ಹೇಗೆ? ಅದಕ್ಕೆ ನಾವು ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಗಳನ್ನು ಬಳಸ್ಕೊಳ್ತೇವೆ. ಅದರಲ್ಲಿ ವೊಕ್ಯಾಬ್ಯುಲರಿಯಲ್ಲಿ ಕೆಲವು ಪದಗಳೇ ನಮಗೆ ಪೊಲೈಟ್ನೆಸ್ಗೋಸ್ಕರ ಇದೆ, ಮತ್ತು ಗ್ರಾಮರ್ನಲ್ಲಿ ಕೂಡ ಕೆಲವು ಆಲ್ಟರ್ನೇಟಿವ್ಸ್ ಇದೆ, ಲೈಕ್ ಮಾಡಲ್ಸ್ ಇದೆ, ಕುಡ್, ವುಡ್, ಮೇ ಇತ್ಯಾದಿಗಳು. ವೊಕ್ಯಾಬ್ಯುಲರಿಯಲ್ಲಿ ಪದಗಳಾದಂಥ ಪ್ಲೀಸ್, ಸಾರಿ, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ ಇವುಗಳನ್ನು ಬಹಳಷ್ಟು ಬಳಸ್ತೇವೆ, ಕಾರಣ ಭಾಷೆಯನ್ನು ಪೊಲೈಟ್ ಮಾಡಲಿಕ್ಕೋಸ್ಕರ. ಒಂದು ಕ್ಷಣ ಇದಕ್ಕೆ ನಾನು ಹೋಗುವ ಮುಂಚೆ ಇಂಟ್ರಡ್ಯೂಸಿಂಗ್ಗೆ ಬಂದಾಗ, ಆಗ ನಾನು ಹೇಳಿದೆ ಕೆಲವು ಶಿಷ್ಟಾಚಾರಗಳಿದೆ, ಎಟಿಕೆಟ್ಗಳಿದೆ ಅಂತ ಹೇಳಿ. ಆ ಶಿಷ್ಟಾಚಾರಗಳು ಯಾವುವು ಅಂತ ಹೇಳಿದರೆ, ನಾವು ಯಾವಾಗಲೂ ಏಜ್ ಆದವರು ನಮ್ಮ ಜೊತೆಯಲ್ಲಿದ್ದರೆ ಏಜ್ ಆದವರನ್ನು ನಾವು ಯಂಗ್ ಇರೋರಿಗೆ ಇಂಟ್ರಡ್ಯೂಸ್ ಮಾಡೋದಲ್ಲ, ಅದರ ವೈಸ್ ವರ್ಸ. ಯಂಗ್ ಇರೋರನ್ನು ನಾವು ಏಜ್ ಆದವರಿಗೆ ಇಂಟ್ರಡ್ಯೂಸ್ ಮಾಡ್ತೇವೆ. ಇಬ್ಬರು ಇದ್ದಂಥ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರಿಗೆ ಪರಿಚಯಿಸಬೇಕು ಅಂತ ಹೇಳಿದರೆ ಯೂಶ್ವಲಿ ಏಜ್ಗೆ ನಾವು ಗೌರವವನ್ನು ಕೊಟ್ಟು ಯಂಗ್ ಇರೋರನ್ನ ಏಜ್ಗೆ ಇಂಟ್ರಡ್ಯೂಸ್ ಮಾಡ್ತೇವೆ. ಸೊ ಯಾರು ಸುರೇಶ್ ಕಡಿಮೆ ವಯಸ್ಸಿನವರಾಗಿದ್ದು ರಮೇಶ್ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ಸುರೇಶನ ರಮೇಶ್ಗೆ, ಹಾಗಾಗಿ ನಾವು ಇಂಟ್ರಡ್ಯೂಸ್ ಮಾಡ್ತೇವೆ. ಅದು ಒಂದನೇ ವಿಚಾರ. ಎರಡನೇದು, ಮಹಿಳೆಯನ್ನು ಪುರುಷನಿಗೆ ಇಂಟ್ರಡ್ಯೂಸ್ ಮಾಡುವುದಲ್ಲ, ಅದಕ್ಕೆ ಬದಲಿಯಾಗಿ ಪುರುಷನನ್ನು ಮಹಿಳೆಗೆ ಇಂಟ್ರಡ್ಯೂಸ್ ಮಾಡುವ ಒಂದು ಶಿಷ್ಟಾಚಾರವಿದೆ. ದಟ್ ಮೀನ್ಸ್ ಇಫ್ ಯು ಹ್ಯಾವ್ 2 friends with you, that is one is male and the other one is female, you should introduce first your male friend to a female. ದಟ್ಸ್ ಅ ಸೆಕೆಂಡ್ ಎಟಿಕೆಟ್ ಆರ್ ಶಿಷ್ಟಾಚಾರ ನಾವು ನೆನಪಿಟ್ಟುಕೊಳ್ಳುವಂಥದ್ದು. ಥರ್ಡ್ ಒನ್ ಈಸ್ ಪೊಸಿಷನ್ ಆರ್ ದ ರೆಸ್ಪೆಕ್ಟ್ ಆರ್ ದ ಪ್ರಾಮಿನೆನ್ಸ್ ಆಫ್ ಎ ಪರ್ಸನ್ ಇನ್ ಸೊಸೈಟಿ. ಇಫ್ ಎ ಪರ್ಸನ್ ಹೂ ಈಸ್ ವೆರಿ ಪ್ರಾಮಿನೆಂಟ್, ಎ ಪಾಪ್ಯುಲರ್ ಪರ್ಸನ್ ಹೂ ಈಸ್ ವಿತ್ ಯು, and the other one is a common friend of you, your friend shouldn't be introduced to the your friend should be introduced to the popular person, because popular person is known to your friend. You don't have to introduce. Say you are with Suresh and you have a famous actor with you, Sudeep is with you. Do you have to introduce Sudeep to your friend Suresh to say that this is Sudeep, actor of Kannada film industry? No, not necessary, right? So you have to introduce Mr. Suresh to Sudeep. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್, ರೈಟ್? ನಿಮಗೆ ಅರ್ಥ ಆಗ್ತಾ ಇದೆ. ಇಲ್ಲಿ 3 ರೀತಿಯ ಎಟಿಕೆಟ್ಗಳನ್ನು ನಾನು ಇಲ್ಲಿ ಹೇಳಿದೆ. ಒಂದನೇದು ಏಜ್ ಫ್ಯಾಕ್ಟರ್, ದಟ್ ಈಸ್ ಯಂಗ್ ಇರೋರನ್ನು ಏಜ್ಡ್ಗೆ ನಾವು ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದನ್ನು ನೋಡುವಂಥದ್ದು. ಎರಡನೇದು, ಮೆನ್ ಆರ್ ಮೇಲ್ ಶುಡ್ ಬಿ ಇಂಟ್ರಡ್ಯೂಸ್ ಟು ಫೀಮೇಲ್, ದಟ್ಸ್ ಅ ಸೆಕೆಂಡ್ ಒನ್. ಥರ್ಡ್ ಒನ್, ಪ್ರಾಮಿನೆಂಟ್ ಪರ್ಸನ್, if there is a prominent person, that common man should be introduced to the prominent person. So these are the 3 etiquettes followed. ಶಿಷ್ಟಾಚಾರಗಳನ್ನು ನಾವು ಫಾಲೋ ಮಾಡುವಂಥದ್ದು ಇಂಟ್ರಡ್ಯೂಸಿಂಗ್ನಲ್ಲಿ. ಪೊಲೈಟ್ನೆಸ್ ಮಾರ್ಕರ್ಸ್ಗೆ ಬರೋಣ. ಸೊ ಪ್ಲೀಸ್, ಸಾರಿ, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ ಅನ್ನು ನಾವು ನೋಡೋದಾದರೆ, ಪ್ಲೀಸ್ ಅನ್ನೋದನ್ನು ನಾವು ಎಲ್ಲೆಲ್ಲಿ ರಿಕ್ವೆಸ್ಟ್ಗಳನ್ನು ಮಾಡ್ತೀವಿ, ಕೆಲವೊಮ್ಮೆ ಆರ್ಡರ್ಗಳನ್ನು ಕೂಡ ಪ್ಲೀಸ್ನ ಮೂಲಕ ನಾವು ರಿಕ್ವೆಸ್ಟ್ನ ಮೂಲಕ ನಾವು ಮಾಡಿಸ್ಕೊಳ್ತೇವೆ, ರೈಟ್? ಅದನ್ನು ಅಬ್ಸರ್ವ್ ಮಾಡ್ಬೋದು. ದೆನ್ ಸಾರಿ, ಫಾರ್ ಎಕ್ಸಾಂಪಲ್, ಹಲವು ಸಂದರ್ಭಗಳಲ್ಲಿ ಹೇಳ್ತೇವೆ. ಸಾರಿ ಎನ್ನುವಂಥದ್ದು ತಪ್ಪು ಮಾಡಿದಾಗ ಮಾತ್ರ ಇಂಗ್ಲೀಷ್ನಲ್ಲಿ ಹೇಳೋದಲ್ಲ. ಸಮ್ಟೈಮ್ಸ್ ಆಫ್ಟರ್ ಸ್ನೀಸಿಂಗ್, ಕಫಿಂಗ್, ವಿ ಸೇ ಸಾರಿ ಹೇಳ್ತೇವೆ, ರೈಟ್? ಒಮ್ಮೆ ಸ್ನೀಸ್ ಮಾಡ್ತೇನೆ ನಾನು, ಆಗಲೂ ಕೂಡ ನಾನು ಸಾರಿ ಎಂದು ಹೇಳುವುದಿದೆ, ರೈಟ್? ಹಾಗೆ ಅಬ್ಸರ್ವ್ ಅದು ಯಾಕೆ? ಪೊಲೈಟ್ನೆಸ್ಗೋಸ್ಕರ. ಅದಲ್ಲದೆ ಇನ್ನು ಥ್ಯಾಂಕ್ ಯು ಎಂಬುದಾಗಿ ಕೂಡ ನಾವು ಹಲವು ಬಾರಿ ಹೇಳ್ತೇವೆ. ಕೆಲವೊಮ್ಮೆ ಅಫ್ಕೋರ್ಸ್ ನಮಗೆ ಫೇವರ್ ಆಗಿರ್ತದೆ, ನಾವು ಥ್ಯಾಂಕ್ ಯು ಹೇಳಬೇಕು. ಈಗ ನಾವೊಂದು ಹೋಟೆಲ್ನಲ್ಲಿ ಕೂತಿರ್ತೇವೆ, ನಮ್ಮ ವೇಟರ್ ಬಂದು ನಮಗೆ ಫುಡ್ಡನ್ನು ಸರ್ವ್ ಮಾಡ್ತಾರೆ, ಅಥವಾ ಯಾರಾದರೂ ಫೇವರ್ ಮಾಡ್ತಾರೆ. ಫೇವರ್ ಅಲ್ಲದಿದ್ದರೂ ಕೂಡ ಸರ್ವ್ ಮಾಡುವಂಥದ್ದು ಅವರ ಡ್ಯೂಟಿಯೇ ಆಗಿದೆ. ಸ್ಟಿಲ್ ವಿ ಸೇ ಥ್ಯಾಂಕ್ ಯು ಎಂಬುದಾಗಿ ಹೇಳುವುದಿದೆ, ಬಿಕಾಸ್ ಟು ಮೇಕ್ ದ ಲ್ಯಾಂಗ್ವೇಜ್ ಪೊಲೈಟ್.
ಅಥವಾ ಒಂದು ಶಾಪ್ಗೆ ಹೋಗಿ ನಾವು ಏನನ್ನಾದರೂ ಪರ್ಚೇಸ್ ಮಾಡ್ತೇವೆ. ಆ ಒಂದು ಕಾಂಟೆಕ್ಸ್ನಲ್ಲಿ ಕೂಡ ಶಾಪ್ ಕೀಪರ್ ಈಸ್ ಆ್ಯಕ್ಚುಲಿ ಹಿಸ್ ಡ್ಯೂಟಿ ಇಸ್ ಟು ಗಿವ್ ಅಸ್ ದ ಥಿಂಗ್ಸ್ ದಟ್ ವಿ ವಾಂಟೆಡ್ ಆ್ಯಂಡ್ ಇಟ್ಸ್ ಇನ್ ಫ್ಯಾಕ್ಟ್ ಇಟ್ಸ್ ಬಿಸ್ನೆಸ್ ಫಾರ್ ಹಿಮ್, but still we say thank you to him in the context of English language usage. Certainly we don't do in our locality. And excuse me is the other way. There also we don't just use it for asking somebody to excuse us for a mistake, but also to attract somebody's attention. ಬೇರೆಯವರ ಗಮನ ಸೆಳೀಲಿಕ್ಕೂ ಕೂಡ ನಾವು ಎಕ್ಸ್ಕ್ಯೂಸ್ ಮೀ ಎಂಬುದಾಗಿ ಹೇಳೋದಿದೆ. ಸೊ ಹೀಗೆ ನಾವು ನೋಡ್ಬೋದು, ಇವೆಲ್ಲವೂ ಕೂಡ ಭಾಷೆಯನ್ನು ಪೊಲೈಟ್ ಮಾಡುವ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳು. ಇನ್ ಲ್ಯಾಂಗ್ವೇಜ್ನಲ್ಲಿ ಗ್ರಾಮ್ಯಾಟಿಕಲಿ ಕೂಡ ಈ ಸೆಂಟೆನ್ಸ್ ಸ್ಟ್ರಕ್ಚರ್ನ ನಾವು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಕುಡ್, ವುಡ್, ಮೇ ಇವುಗಳ ಬಳಕೆಯಿಂದ. ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾನ್ ಯು ಗೀವ್ ಮೀ ಯುವರ್ ಪೆನ್ ಅಂತ ನೀವು ಕೇಳುವಾಗ ಇಟ್ ಈಸ್ ಫಾರ್ ಯುವರ್ ಫ್ರೆಂಡಿಂದ ಕೇಳುವಾಗ, ಫ್ರೆಂಡ್ನಲ್ಲಿ ಕೇಳುವಾಗ ನೀವು ಹಾಗೆ ಹೇಳ್ಬೋದು. ಆದರೆ ಒಬ್ಬ ಗೌರವ ಕೊಡುವ ವ್ಯಕ್ತಿಯಿಂದ ನೀವು ಅದನ್ನು ಕೇಳಬೇಕಾದ್ರೆ ಯು ಕ್ಯಾನ್ ಚೇಂಜ್ ದಿಸ್ ಆಸ್ ಕುಡ್ ಯು ಗೀವ್ ಮೀ ಯುವರ್ ಪೆನ್, ದಟ್ಸ್ ಬೆಟರ್. ಓಕೆ, ಯಾಕೆಂದರೆ ಕುಡ್ ಆ್ಯಡ್ ಸಮ್ ಪೊಲೈಟ್ನೆಸ್ ದೇರ್. ಮೇ ಐ ಕಮ್ ಇನ್, ದಟ್ಸ್ ವೈ ಯು ಆಸ್ಕ್ ಪರ್ಮಿಷನ್ ಬಿಫೋರ್ ಎಂಟ್ರಿಂಗ್ ಸಮ್ ಚೇಂಬರ್, ಮೇ ಬಿ ಪ್ರಿನ್ಸಿಪಲ್ಸ್ ಚೇಂಬರ್ಸ್ ಇನ್ ಎ ಕಾಲೇಜ್. ಸಿಮಿಲರ್ಲಿ ರೈಟ್, ದೆನ್ ವುಡ್ ಯು ಮೈಂಡ್ ಡೂಯಿಂಗ್ ಸಮಥಿಂಗ್, ಈ ಥರ ನೀವು ಕೇಳ್ತೀರಿ. ಇದು ಕೂಡ ಒಂದು ಪೊಲೈಟ್ನೆಸ್ ಮಾರ್ಕರ್ನ ಒಂದು ಅಂಶ. ಇದಲ್ಲದೆ ಇನ್ನೊಂದು ರೀತಿಯಲ್ಲಿ ನಾವು ಪೊಲೈಟ್ನೆಸ್ಸನ್ನು ಮಾಡ್ತೀವಿ, ಅದು ಲೀವಿಂಗ್ ಆಪ್ಷನ್ ಆರ್ ಆಸ್ಕಿಂಗ್ ಪ್ರಿಫರೆನ್ಸಸ್ ಆರ್ ಇಂಡೈರೆಕ್ಟ್ ಸ್ಟೇಟ್ಮೆಂಟ್ಗಳನ್ನು ಮಾಡುವಂಥದ್ದು. ನಮಗೊಂದು ಅಲ್ಲಿ ಪ್ರಶ್ನೆ ಇತ್ತು, ಡು ಯು ಟೇಕ್ ಕಾಫಿ ಆರ್ ಸಮಥಿಂಗ್, ಆ ಥರ ಒಂದು ಪ್ರಶ್ನೆ ಇತ್ತು. ನಾವು ನೋಡ್ಬೋದು, ವುಡ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ ಆರ್ ಎ ಕಾಫಿ ಆರ್ ಟೀ, ಈ ಥರ ನಾವು ಕೇಳ್ತೇವೆ. ಏನು ಅಬ್ಸರ್ವ್ ಮಾಡ್ತೀರಿ ಅಂತ ಹೇಳಿದರೆ, ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ನಾವು ಬೇರೆಯವರಿಗೆ ಡಿಸೈಡ್ ಮಾಡ್ತೇವೆ. ಅಂದರೆ ನಾವು ಕಾಫಿಯನ್ನು ನೇರವಾಗಿ ತರ್ತೇವೆ, ನೀವು ತೊಗೊಳ್ತೀರಾ ಎಂದು ಕೇಳುವುದಿಲ್ಲ. ಕೇಳಿದರೆ ಬಹುಶಃ ಅದು ಬಹಳ ಅಸಂಬದ್ಧವೂ ಕೂಡ ಆಗ್ತದೆ ಕೆಲವೊಮ್ಮೆ. ಏನೊಂದು ಕೊಡಲಿಕ್ಕೆ ಕೂಡ ಇವರು ಕೇಳಿ ಕೊಡ್ತಾರೆ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಬರುತ್ತೆ. ಆದರೆ ವೆನ್ ಕಮ್ ಟು ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಟ್ಯಾಕ್ಸ್ಟ್, ಅಲ್ಲಿ ಇಂಡಿವಿಜುವಲ್ ಫ್ರೀಡಮನ್ನು ಅವರು ಹೆಚ್ಚು ವ್ಯಾಲ್ಯೂ ಮಾಡುವ ಕಾರಣದಿಂದ, ಭಾಷೆಯ ಸಂಸ್ಕೃತಿ. ಸೊ ಹಾಗಾಗಿ ಏನಾಗ್ತದೆ, ಅಲ್ಲಿ ಆಪ್ಷನ್ನ ಕೊಡೋದಿದೆ. ವುಡ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಟೀ, ಎಸ್ ಅಂದರೆ ಅವರಿಗೆ ಕಾಫಿ ಟೀ ಕೊಡುವಂಥದ್ದು, ನೋ ಅದರ್ವೈಸ್. ಅಲ್ಲಿ ಯೂಶ್ವಲಿ ಎಕ್ಸ್ಪೆಕ್ಟೆಡ್ ಆನ್ಸರ್ ಈಸ್ ಎಸ್, ಬಟ್ ಎನ್ ಆಪ್ಷನ್ ಈಸ್ ಲೆಫ್ಟ್ ಟು ದ ಒನ್ ಹೂ ಡ್ರಿಂಕ್ಸ್ ದ ಟೀ, ಬಿಕಾಸ್ ಟು ರೆಸ್ಪೆಕ್ಟ್ ಹಿಮ್, ಬಿಕಾಸ್ ಟು ಬಿ ಪೊಲೈಟ್ ಟು ಹಿಮ್. ಅದು ಬೇರೆ ಬೇರೆ ಭಾಷೆ, ಯಾವುದು ಸುಪೀರಿಯರ್ ಯಾವುದು ಇನ್ಫೀರಿಯರ್ ಎಂದು ನಾನು ಹೇಳ್ತಾ ಇಲ್ಲ, ಪ್ರತಿ ಭಾಷೆಯ ಒಂದು ಸೌಂದರ್ಯ ಅದು. ಸೊ ಆ ಭಾಷೆಯಲ್ಲಿ ಅದಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ದೆನ್ ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ ಯು ಟು ಪೋಸ್ಟ್ ದಿಸ್ ಲೆಟರ್. ನೋಡಿ, ಪ್ಲೀಸ್ ಪೋಸ್ಟ್ ದಿಸ್ ಲೆಟರ್ ಅಂತ ಹೇಳಲಿಲ್ಲ. ಅದನ್ನು ಕೆಲಸ ಒಂದೇ, ಎರಡರಲ್ಲಿಯೂ ಕೂಡ ಲೆಟರ್ ಪೋಸ್ಟ್ ಆಗ್ತದೆ. ಆದರೆ ಇಲ್ಲಿ ಹೇಳುವಾಗ ಅದನ್ನು ಪೊಲೈಟಾಗಿ ಕೊಡೋದನ್ನು ಅಬ್ಸರ್ವ್ ಮಾಡ್ಬೋದು. ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ ಯು ಟು ಪೋಸ್ಟ್, ಇಂಡೈರೆಕ್ಟ್ ಸ್ಟೇಟ್ಮೆಂಟ್, ನಾನು ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಹೇಳಿದರೆ ತೊಂದರೆ ಆಗ್ತದಾ ಅನ್ನೋ ರೀತಿಯಲ್ಲಿ ಕೇಳುವಂಥದ್ದು ಪೊಲೈಟ್ನೆಸ್ನ ಒಂದು ಭಾಷೆಯಾಗಿದೆ, ಅದನ್ನು ಅಬ್ಸರ್ವ್ ಮಾಡ್ಬೋದು. ಹೀಗೆ ದೀಸ್ ಆರ್ ದ ಎಟಿಕೆಟ್ಸ್ ಆಫ್ ಲ್ಯಾಂಗ್ವೇಜ್ ಕೆಲವು ಕಡೆ. ಸೊ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಪೊಲೈಟ್ನೆಸ್ನಲ್ಲಿ ಎಲ್ಲದರಲ್ಲೂ ಕೂಡ ನಾವು ಇದನ್ನು ಫಾಲೋ ಮಾಡ್ತೇವೆ. ಎನಿಹೌ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸೆಕ್ಷನ್ಸ್. 11th ಕ್ವಶನ್ ಆಗಿದ್ದದ್ದು ಲಿಂಕರ್ಸ್ಗಳನ್ನು ಬಳಸೋದಾಗಿತ್ತು. ದೀಸ್ ಲಿಂಕರ್ಸ್ ಆರ್ ನಥಿಂಗ್ ಬಟ್, ನೋಡಿ, ಇಫ್, ಬಿಫೋರ್, ಇನ್ ಸ್ಪೈಟ್ ಆಫ್, ಅಂಟಿಲ್, ಬಟ್ ಇವೆಲ್ಲವೂ ಕೂಡ ಕಂಜಂಕ್ಷನ್ಗಳು. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಜಾಯ್ನಿಂಗ್ ವರ್ಡ್ಸ್ ಅಂತ ಏನು ಕರಿತೀವಿ, ಕಂಜಂಕ್ಷನ್ಸ್, ದೇ ಆರ್ ನೋನ್ ಆಸ್ they are used here as linkers. Of course, their other word for them is to linkers, because they are used for linking words, phrases and sentences. Now example ಆಗಿ ನೋಡೋದಾದರೆ, ನೋಡಿ, ಮೊದಲನೇ ಎಕ್ಸಾಂಪಲ್ ಆಗಿ ಐ ವಿಲ್ ವೆಯ್ಟ್ ಡ್ಯಾಶ್ ಹಿ ಕಮ್ಸ್ ಎಂಬುದಾಗಿ ಇದೆ. ಇಟ್ ಶುಡ್ ಬಿ ಅಂಟಿಲ್ ಹಿ ಕಮ್ಸ್ ಆಗುತ್ತೆ, ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಐ ವಿಲ್ ವೆಯ್ಟ್, ನಾನು ಕಾಯ್ತೇನೆ, ಎಲ್ಲಿಯವರೆಗೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಅಂಟಿಲ್ ಅನ್ನೋದು ಎಲ್ಲಿಯವರೆಗೆ ಅನ್ನೋದನ್ನು ಹೇಳೋ ಕಾರಣ ಅಂಟಿಲ್ ಹಿ ಕಮ್ಸ್. ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾದ ಅಂಶ ಅಂತ ಹೇಳಿದರೆ, ಐ ವಿಲ್ ವೆಯ್ಟ್ ಎಂಬುದು ಫ್ಯೂಚರ್ನ ರೀತಿಯ ಒಂದು ಇಚ್ಛೆಯನ್ನು ಹೇಳುವಂಥ ವಾಕ್ಯ ಆಗಿದೆ, ವಿಲ್ ಅನ್ನೋದು. ಅಂಟಿಲ್ ಹೀ ಕಮ್ಸ್ ಅನ್ನೋದು, ನೋಡಿ, ಅಂಟಿಲ್ ಹಿ ವಿಲ್ ಕಮ್ ಎಂಬುದಾಗಿ ಇಲ್ಲ. ಬರುವುದು ಅವನು ಫ್ಯೂಚರ್ ಆದರೂ ಕೂಡ ಅಂಟಿಲ್ ಎನ್ನುವ ಒಂದು ಕಂಜಂಕ್ಷನ್ ಬಂದ ನಂತರ ಬರುವ ವಾಕ್ಯದಲ್ಲಿ ಹಿ ವಿಲ್ ಕಮ್ ಎಂಬುದಾಗಿ ಬರುವುದಿಲ್ಲ. ಇದನ್ನು ನಾವು ಹಿಂದೆ ಕೂಡ ನೋಡಿದ್ದೇವೆ ಒಮ್ಮೆ. ಸೊ ಇಟ್ ಶುಡ್ ಬಿ ಹಿ ಕಮ್ಸ್, ಪ್ರೆಸೆಂಟ್ ಟೆನ್ಸ್ ಫಾಲೋ ಆಗ್ತದೆ. ಇಫ್ ಬಂದರೂ ಕೂಡ ಅಷ್ಟೇ, ಐ ವಿಲ್ ಗೋ ಇಫ್ ಯು ಕಮ್, ಇಫ್ ಯು ವಿಲ್ ಕಮ್ ಅಲ್ಲ, ಇಫ್ ಯು ಕಮ್. ಇಫ್ ಅನ್ನೋದು ಕೂಡ ಅದೇ ರೀತಿಯ ಒಂದು ಅಬ್ಸರ್ವೇಷನ್ ಮಾಡ್ಬೋದು. ನೆಕ್ಸ್ಟ್ ಬಿಗೆ ನಾವು ನೋಡಿದಾಗ, ಡ್ಯಾಶ್ ಹಿಸ್ ಹಾರ್ಡ್ ವರ್ಕ್ ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಹಾರ್ಡ್ ವರ್ಕ್ ಮಾಡಿದ್ರು ಅನ್ನೋ ಅರ್ಥ ಇಲ್ಲಿದೆ, ಹಾಗಾಗಿ ಅದಿದ್ರೂ ಅವ್ನು ಫೇಲ್ ಆದ ಅನ್ನೋ ಅರ್ಥದಲ್ಲಿದೆ. ಇದಕ್ಕೆ ನಾವು ಬಳಸ್ಕೊಳ್ಳುವಂಥದ್ದು ಇನ್ ಸ್ಪೈಟ್ ಆಫ್ ಅಲ್ವಾ. ಇನ್ ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್, ಇನ್ ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್.
ಇನ್ಸ್ಪೈಟ್ ಆಫ್ಗೆ ನಿಮಗೆ ಇನ್ನೊಂದು ಆಲ್ಟರ್ನೇಟಿವ್ ವರ್ಡ್ ಇದೆ, ಅದು ಡಿಸ್ಪೈಟ್. ನೆನ್ಪಿಟ್ಕೊಳ್ಳಿ, ಡಿಸ್ಪೈಟ್ ಆಫ್ ಅಲ್ಲ, ಓನ್ಲಿ ಡಿಸ್ಪೈಟ್. ಇನ್ಸ್ಪೈಟ್ಗೆ ಇನ್ಸ್ಪೈಟ್ ಆಫ್ ಎನ್ನುವ 3 ಪದಗಳ ಒಂದು ಫ್ರೇಸ್ ಒಂದು ಅರ್ಥವನ್ನು ಕೊಟ್ಟರೆ, ಡಿಸ್ಪೈಟ್ ಅನ್ನೋದು ಒಂದೇ ಪದದಲ್ಲಿ ಆ ಕೆಲಸವನ್ನು ಮಾಡ್ತದೆ. ಡಿಸ್ಪೈಟ್ ಹಿಸ್ ವರ್ಕ್, ಡಿಸ್ಪೈಟ್ ಹಿಸ್ ಹಾರ್ಡ್ ವರ್ಕ್, ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. ಆಲ್ಸೋ ನೀವು ಅಬ್ಸರ್ವ್ ಮಾಡಿ, ಇನ್ಸ್ಪೈಟ್ ಆಫ್ ಮತ್ತು ಡಿಸ್ಪೈಟ್ ಇವೆರಡಕ್ಕೂ ಮುಂದೆ ಬರುವಂಥದ್ದು ನೌನ್ ಫ್ರೇಸ್ ಅಥವಾ ನೌನ್. ಡಿಸ್ಪೈಟ್ ನೌನ್ ಫ್ರೇಸ್, ಡಿಸ್ಪೈಟ್ ಹಿಸ್ ಹಾರ್ಡ್ ವರ್ಕ್, ರೈಟ್. ಸೊ ಒಂದು ವೇಳೆ ವರ್ಬ್ ಬಂದರೂ ಕೂಡ ಅದು ING ಫಾರ್ಮನ್ನು ಪಡ್ಕೊಳ್ಳುತ್ತೆ. ಇನ್ಸ್ಪೈಟ್ ಆಫ್ ವರ್ಕಿಂಗ್ ಹಾರ್ಡ್ ಈ ರೀತಿ ಬರ್ಬೋದು, ಅಥವಾ ಡಿಸ್ಪೈಟ್ ವರ್ಕಿಂಗ್ ಹಾರ್ಡ್ ING. ಅದು ING ಬಂದ ಕೂಡಲೇ ಏನಾಗ್ತದೆ, ಅದು ನೌನ್ ರೂಪವನ್ನು ಪಡ್ಕೊಳ್ತದೆ. ವರ್ಕಿಂಗ್ ಹಾರ್ಡ್ ಅನ್ನೋದು ನೌನ್ ರೂಪವನ್ನು ಪಡ್ಕೊಳ್ತದೆ, ನೌನ್ ಫ್ರೇಸ್ ಆಗಿ ಕನ್ವರ್ಟ್ ಆಗ್ತದೆ, ರೈಟ್. ದಟ್ ಇಸ್ ದ ರೀಸನ್ ಇನ್ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್, ಅಥವಾ ಇನ್ಸ್ಪೈಟ್ ಆಫ್ ವರ್ಕಿಂಗ್ ಹಾರ್ಡ್ ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್, ಈ ರೀತಿ ಬರ್ತದೆ. ನೆಕ್ಸ್ಟ್ ಸಿ, ಯು ಮಸ್ಟ್ ಆಲ್ವೇಸ್ ಪ್ರೇ ಗಾಡ್ ಡ್ಯಾಶ್ ಯು ಟೇಕ್ ಫುಡ್ ಅಂತ ಇದೆ. ಟೇಕ್ ಫುಡ್ ಅನ್ನೋದು ಒಂದು ಕ್ರಿಯೆ ಆದರೆ, ಪ್ರೇ ಗಾಡ್ ಅನ್ನುವಂಥದ್ದು ಇನ್ನೊಂದು ಕ್ರಿಯೆ ಇದೆ. ಇಲ್ಲಿ 2 ಕ್ಲಾಸ್ಗಳಿದೆ. ಕ್ಲಾಸ್ ನೋಡ್ಬೋದು ನೀವು, ಯು ಪ್ರೇ ಗಾಡ್, ಇಲ್ಲಿ ಒಂದು ಕ್ಲಾಸ್, ಮೈನ್ ಕ್ಲಾಸ್. ಇನ್ನೊಂದು ಸಬ್ ಕ್ಲಾಸ್ ಇದೆ, ಯು ಟೇಕ್ ಫುಡ್, ಅದೊಂದು ಸಬ್ ಐಡಿಯಾ. ಅಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಟೇಕ್ ಅನ್ನೋದು ವರ್ಬ್, ಮತ್ತು ಫುಡ್ ಅನ್ನೋದು ಆಬ್ಜೆಕ್ಟ್. ಈ ಸಬ್ಜೆಕ್ಟ್ ವರ್ಬ್ ಏನು ವಾಕ್ಯದ ಒಳಗಡೆ 2 ಇರ್ತದೆ, ಅದರಲ್ಲಿ ಒಂದು ಮೈನ್ ಕ್ಲಾಸ್. ಕ್ಲಾಸ್ ಅಂದರೆ CLAUSE, ಕ್ಲಾಸ್ ಅಂದರೆ ಅದೊಂದು ಸಬ್ಜೆಕ್ಟ್ ವರ್ಬ್ನ ಒಂದು ಜೋಡಣೆ. ಸೊ ಇಲ್ಲಿ ನಾವು ನೋಡ್ತೇವೆ, ಫಸ್ಟಲ್ಲಿ ಒಂದು ಮೈನ್ ಐಡಿಯಾ ಮತ್ತೊಂದು ಸಬ್ ಕ್ಲಾಸ್ ಇದೆ. ಇವೆರಡನ್ನು ಜಾಯಿನ್ ಮಾಡುವ ಪದ ಇಲ್ಲಿ ಬಿಫೋರ್, ಅದಕ್ಕಿಂತ ಮೊದಲು. ಯಾಕೆಂದರೆ ಯು ಮಸ್ಟ್ ಆಲ್ವೇಸ್ ಪ್ರೇ ಗಾಡ್ ಅನ್ನುವಂಥದ್ದು ಬಿಫೋರ್ ಯು ಟೇಕ್ ಫುಡ್ ಎಂಬುದಾಗಿದೆ. ಇಲ್ಲಿಯೂ ನೀವು ಅಬ್ಸರ್ವ್ ಮಾಡ್ತೀರಿ, ಬಿಫೋರ್ ಯು ವಿಲ್ ಟೇಕ್ ಇತ್ಯಾದಿಗಳು ಬರುವುದಿಲ್ಲ, ರೈಟ್. ಯು ಮಸ್ಟ್ ಟೇಕ್, ಇದು ಯಾವುದು, ಯು ಟೇಕ್ ಅಷ್ಟೇ ಇದೆ, ರೈಟ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಒನ್ ಕೂಡ ಅಂಥದ್ದೇ ಒಂದು ಎಕ್ಸಾಂಪಲ್, ಡಿ, ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಡ್ಯಾಶ್ ಯು ವರ್ಕ್ ಹಾರ್ಡ್. ನೋಡಿ, ಇದು ಕಂಡೀಷನನ್ನು ಹೇಳಬೇಕಾದ್ರೆ, ಪಾಸ್ ಎಕ್ಸಾಮ್ ಆಗುತ್ತೆ, ಅದಕ್ಕೊಂದು ಕಂಡೀಷನ್ ಉಂಟು. ಏನು ಕಂಡೀಷನ್? ವರ್ಕ್ ಹಾರ್ಡ್ ಆಗಬೇಕು. ಈ ಕಂಡೀಷನ್ಡ್ ಸ್ಟೇಟ್ಮೆಂಟನ್ನು ಮಾಡೋದು ಇಫ್ ಎನ್ನುವ ಕಂಜಂಕ್ಷನನ್ನು ಬಳಸ್ಕೊಂಡು. ಸೊ ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಇಫ್ ಯು ವರ್ಕ್ ಹಾರ್ಡ್. ಇಫ್ ಯು ವರ್ಕ್ ಹಾರ್ಡ್. ನೀವು ಇನ್ನೊಂದು 2 ಅಂಶಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಫ್ ಅನ್ನೋದು ಬಂತು, ಯು ವಿಲ್ ಅನ್ನೋದು ಬರಲಿಲ್ಲ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಮತ್ತು ಇಫ್ನಿಂದನೇ ವಾಕ್ಯ ಆರಂಭ ಆಗ್ಬೋದು. ಉದಾಹರಣೆಗೆ ಮೇಲ್ಗಡೆ ಇನ್ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಅಂತ ಇದೆ, ನೀವು ನೋಡ್ತಾ ಇದ್ದೀರಿ. ಇನ್ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಅನ್ನೋದರಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್, ಇಲ್ಲೊಂದು ಕಾಮ ಇದೆ, ರೈಟ್. ಇಲ್ಲೊಂದು ಕಾಮ ಕಾಣ್ತಾ ಇದೆ. ಆ ಒಂದು ಇದರಿಂದ ಆರಂಭ ಆದರೆ, ಇಫ್ ಯು ಎಂಬುದಾಗಿ ನೀವು ಆರಂಭ ಮಾಡಿದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಫ್ ಯು ಎಂಬುದಾಗಿ ಆರಂಭ ಮಾಡಿದ್ದಿದ್ರೆ ಇಲ್ಲೊಂದು ಕಾಮ ಬರ್ತಿತ್ತು. ಇಫ್ ಯು ವರ್ಕ್ ಹಾರ್ಡ್, ಕಾಮ, ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್. ಅಂದರೆ ಈ ಕಂಜಂಕ್ಷನ್ನಿಂದನೇ ವಾಕ್ಯ ಆರಂಭವಾದರೆ ಒಂದು ಕಾಮ ಬರ್ತದೆ, ಕಂಜಂಕ್ಷನ್ನಿಂದ ಆರಂಭವಾದರೆ. ಅದರ್ವೈಸ್ ಕಂಜಂಕ್ಷನ್ ಮಧ್ಯದಲ್ಲಿ ಬಂದರೆ ದೇರ್ ಇಸ್ ನೋ ಕಾಮ ಬರುವುದಿಲ್ಲ. ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಇಫ್ ಯು ವರ್ಕ್ ಹಾರ್ಡ್ ಎಂಬುದಾಗಿ ಥಾಟ್ ಫ್ಲೋ ಆಗುತ್ತೆ, ಇಫ್ ಯು ವರ್ಕ್ ಹಾರ್ಡ್ ಎಂಬುದಾಗಿ ಬರೋದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಇಫ್ ಯು ವರ್ಕ್ ಹಾರ್ಡ್ ಇಸ್ ಅ ಕಂಡೀಷನ್, ರೈಟ್. ಇಫ್ ಅನ್ನೋದ್ರ ಮೂಲಕ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇದಕ್ಕೆ ಬೇರೆ ಆಲ್ಟರ್ನೇಟಿವ್ಸ್ಗಳಿದೆ. ಇಫ್ ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಪ್ರೊವೈಡೆಡ್ ಅನ್ನುವ ಇನ್ನೊಂದು ಲೀಗಲ್ ವರ್ಡ್ ಇದೆ, ಕಾನೂನು ಭಾಷೆಯಲ್ಲಿ ಬಳಸುವಂಥದ್ದು. ಪ್ರೊವೈಡೆಡ್ ಯು ವರ್ಕ್ ಹಾರ್ಡ್ ಎಂಬುದಾಗಿ ಬಳಸೋದಿದೆ. ಇವೆಲ್ಲ ಬೇರೆ ಬೇರೆ, ರೈಟ್, ಕಂಡೀಷನನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಲಾಸ್ಟ್ ಒನ್, ಇಲ್ಲಿ ಕೂಡ ಸೇಮ್ ನೋಡಿ, ಬಿಫೋರ್ ಯು ಟೇಕ್ ಫುಡ್, ಕಾಮ, ಯು ಮಸ್ಟ್ ಆಲ್ವೇಸ್ ಪ್ರೇ ಗಾಡ್, ಈ ಥರ ಬರ್ತದೆ ಬಿಫೋರ್ನಿಂದನೇ ವಾಕ್ಯ ಆರಂಭವಾದರೆ. ಯೂಶ್ವಲಿ ವಿ ಡು ನಾಟ್ ಬಿಗಿನ್ ವಿತ್ ಕಂಜಂಕ್ಷನ್. ಅದಕ್ಕೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್, ವಿ ಡು ನಾಟ್ ಬಿಗಿನ್ ಎ ಸೆಂಟೆನ್ಸ್ ಯೂಸಿಂಗ್ ಬಿಕಾಸ್ ಇಸ್ ಕಂಜಂಕ್ಷನ್. ಇಲ್ಲಿ 3 ಬಾರಿ ನಾವು ಬಿಕಾಸನ್ನು ಒಟ್ಟೊಟ್ಟಿಗೆ ಬಳಸ್ಬೋದು, ಆ ರೀತಿಯಾಗಿ ನಾವು ಅಬ್ಸರ್ವ್ ಮಾಡ್ಬೋದು. ಎನಿಹೌ, ಲಾಸ್ಟ್ ಒನ್, ಮೈ ಸನ್ ಈಸ್ ಕಾಮ್ ಡ್ಯಾಶ್ ಮೈ ಡಾಟರ್ ಈಸ್ ಮೂಡಿ ಎಂಬುದಾಗಿದೆ. ಇಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು, 2ರ ನಡುವೆ ಒಂದು ರೀತಿಯ ಡಿಫರೆನ್ಸನ್ನು ಹೇಳೋ ಕೆಲಸ ನಡೀತಾ ಇದೆ. ಮೈ ಸನ್ ಈಸ್ ಕಾಮ್ ಮತ್ತು ಅದಕ್ಕೆ ಎಸ್ ಅಗೇನ್ಸ್ಟ್ ದಟ್ ನಮಗೆ ಮೈ ಡಾಟರ್ ಎಂಬುದಾಗಿ ಅವರ ಒಂದು ಕ್ವಾಲಿಟಿಯನ್ನು ತೋರಿಸ್ತಾ ಇದ್ದಾರೆ. ಇಟ್ ಶುಡ್ ಬಿ ಲಾಸ್ಟ್ ಆಪ್ಷನ್, ಬಟ್ ಎಂಬುದಾಗಿ ಬರ್ತದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಮೈ ಸನ್ ಈಸ್ ಕಾಮ್ ಬಟ್ ಮೈ ಡಾಟರ್ ಈಸ್ ಮೂಡಿ. ಕಾಂಟ್ರಾಸ್ಟ್ ಬಿಟ್ವೀನ್ ದ ಬೋತ್ ಈಸ್ ಇಂಟ್ರೊಡ್ಯೂಸ್ಡ್ ಯೂಸಿಂಗ್ ದ ವರ್ಡ್ ಬಟ್, ಆದರೆ ಎನ್ನುವ ಮೂಲಕ. So related to these, I have some other conjunction as example, linking words like phrases. ಏನು ಮಾಡುತ್ತೆ ಕಂಜಂಕ್ಷನ್? ಲಿಂಕ್ ವರ್ಡ್ಸ್, 2 ವರ್ಡ್ಗಳನ್ನು ಒಟ್ಟು ಮಾಡೋದು, ಫ್ರೇಸಸ್ಗಳನ್ನು ಒಟ್ಟು ಮಾಡುವಂಥದ್ದು,
ಮತ್ತು ಕ್ಲಾಸಸ್ಗಳನ್ನು ಜಾಯ್ನಿಂಗ್ ಟುಗೆದರ್. ಫ್ರೇಸಸ್ ಅಂದರೆ 2-3 ಪದಗಳ ಒಟ್ಟು ಸಮೂಹವನ್ನು ಜಾಯಿನ್ ಮಾಡ್ಬೋದು. ಕ್ಲಾಸಸ್ ಅಂದರೆ ಒಂದು ಸಬ್ಜೆಕ್ಟ್ ವರ್ಬ್ನ ಒಂದು ಕ್ಲಾಸನ್ನು ಕೂಡ ಜಾಯಿನ್ ಮಾಡಲಿಕ್ಕೆ ಆಗ್ತದೆ. ಸೊ ಬೇರೆ ಬೇರೆ ಟೈಪ್ಸ್ ಆಫ್ ಕಂಜಂಕ್ಷನ್ಸ್ ಇದೆ. ಕೋಆರ್ಡಿನೇಟಿಂಗ್ ಫಂಕ್ಷನನ್ನು ಅದು ಮಾಡುತ್ತೆ, ಅಂದರೆ ಜಾಯ್ನಿಂಗ್ ಫಂಕ್ಷನ್. ಉದಾಹರಣೆಗೆ ಫ್ಯಾನ್ ಬಾಯ್ಸ್ ಆರ್ ಡೂಯಿಂಗ್ ದಟ್ ಫಂಕ್ಷನ್. ಫ್ಯಾನ್ ಬಾಯ್ಸ್ ಡೂ ದಟ್ ಫಂಕ್ಷನ್. ಫ್ಯಾನ್ ಬಾಯ್ಸ್ ಅಂದರೆ ಯಾರ್ಯಾರು? ಫ್ಯಾನ್, ಎಂಡ್, ಸಾರಿ ಎಫ್ ಅನ್ನೋದಕ್ಕೆ ಫಾರ್, ಎಂಡ್, ನಾರ್, ಬಟ್, ಆರ್, ಎಟ್, ಸೊ. ಇವಿಷ್ಟನ್ನು ನಾವು ಈ 7 ಕಂಜಂಕ್ಷನ್ಸ್ ಏನಿವೆ ಇವುಗಳು ಯೂಶ್ವಲಿ ಕೋಆರ್ಡಿನೇಟಿಂಗ್ ಅಂದರೆ ಜೋಡಿಸುವ ಫಂಕ್ಷನನ್ನು ಮಾಡ್ತವೆ. ಉದಾಹರಣೆಗೆ ನೀವು ನೋಡ್ಬೋದು ಎಕ್ಸಾಂಪಲ್ ಆಗಿ ಐ ಆ್ಯಂಡ್ ಮೈ ಫ್ರೆಂಡ್. ಇಲ್ಲಿ 2 ವರ್ಡ್, ಅಲ್ಲಿ ಮೈ ಫ್ರೆಂಡ್ ಅನ್ನೋದು ಆ್ಯಕ್ಚುಲಿ ಫ್ರೇಸ್, ಒಂದು ವರ್ಡ್ ಮತ್ತು ಒಂದು ಫ್ರೇಸ್ನ ನಡುವೆ ಜಾಯಿನಿಂಗ್ ಮಾಡ್ತಾ ಇದೆ. ವೆಂಟ್ ಟು ಅ ರೆಸ್ಟೋರೆಂಟ್. ಫಾರ್ ವಿ ವಾಂಟೆಡ್, ವಿ ವೆಂಟ್ ಟು ಎ ರೆಸ್ಟೋರೆಂಟ್ ಈಸ್ ಎ ಪಾರ್ಟ್. ಫಾರ್ ವಿ ವಾಂಟೆಡ್ ಸಮ್ ಫುಡ್ ಈಸ್ ಎ ಅನದರ್ ಕ್ಲಾಸ್, ಸಬ್ ಕ್ಲಾಸ್. ಫಾರ್ ಅನ್ನುವಂಥದ್ದು ಇಲ್ಲಿ 2 ಕ್ಲಾಸ್ಗಳನ್ನು ಜಾಯಿನ್ ಮಾಡ್ತಾ ಇದೆ. ನೋಡಿ, ವಿ ವೆಂಟ್ ಟು ಎ ರೆಸ್ಟೋರೆಂಟ್ ಫಾರ್ ವಿ ವಾಂಟೆಡ್. ಫಾರ್ ಅನ್ನೋದು ಪರ್ಪಸ್, ಅದರ ರೀಸನ್, ಬಿಕಾಸ್ ಅನ್ನೋದ ಕೆಲಸವನ್ನು ಮಾಡ್ತಾ ಇದೆ. ಯಾವುದಕ್ಕೆ ಹೋಗಿದ್ದೆವು ಅಂತ ಹೇಳ್ತಾ ಇರೋದು. ಫಾರ್ ಈಸ್ ನಾಟ್ ಎ ಪ್ರಿಪೋಸಿಷನ್, ಸಾರಿ ಪರ್ಪಸ್ ಅಲ್ಲ, ಇಲ್ಲಿ ಬಿಕಾಸ್ ಅನ್ನೋದು ಕಾರಣವನ್ನು ಹೇಳ್ತಾ ಇರುವಂಥದ್ದು. ಬಿಕಾಸ್ ವಿ ವಾಂಟೆಡ್ ಸಮ್ ಫುಡ್ ಆರ್ ಡ್ರಿಂಕ್. ಸೊ ದೋ ಇಟ್ ವಾಸ್ ಓಪನ್, ಇಲ್ಲಿ ಟಿ ದೋ ಇದು ಇನ್ನೊಂದು ರೀತಿಯ ಕಂಜಂಕ್ಷನ್ ಇದು. ದೋ ಇಟ್ ವಾಸ್ ಓಪನ್, ವಿ ಡಿಂಟ್ ಗೆಟ್ ಫುಡ್ ನಾರ್ ಎನಿ ಡ್ರಿಂಕ್ ಎಂಬುದಾಗಿ ಆ ವಾಕ್ಯ ಇದೆ. ಇಲ್ಲಿ ನೀವು ನೋಡ್ಬೋದು ಕಂಜಂಕ್ಷನ್ ಈಸ್ ವರ್ಕಿಂಗ್ ಆಸ್ ಎ ಜಾಯ್ನಿಂಗ್ ವರ್ಡ್. ಇನ್ ದಿಸ್ ಕೇಸ್ ಫ್ಯಾನ್ ಬಾಯ್ಸ್ ಆರ್ coordinating conjunctions. And we have correlating, that means working together, ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥದ್ದು. either or, neither nor, not only but also. ಇಲ್ಲಿ ಒಂದು ಕ್ಲಿಷ್ಟಕರ ಉದಾಹರಣೆಯಾಗಿ ನಾನು ಕೊಟ್ಟದ್ದು, ನಾಟ್ ಓನ್ಲಿ ಡಿಡ್ ಹಿ ಗೆಟ್. ನೀವು ಯಾವುದನ್ನಾದರೂ ಎಂಫಸೈಸ್ ಮಾಡಬೇಕಾದ್ರೆ, ಅವನು ತೊಗೊಂಡದ ಬಗ್ಗೆ ಎಂಫಸೈಸ್ ಕೊಟ್ಟು ಹೇಳಬೇಕಾದ್ರೆ ನಾವು ಹಿ ನಾಟ್ ಓನ್ಲಿ ಗಾಟ್ ಎ ಜಾಬ್ ಬಟ್ ಆಲ್ಸೋ ಅರ್ನ್ಡ್ ಎ ಗುಡ್ ಸ್ಯಾಲ್ರಿ, ಇದು ನಾರ್ಮಲ್ ಸೆಂಟೆನ್ಸ್. ಆದರೆ ಅವನಿಗೆ ಕೆಲಸ ಸಿಕ್ಕಿದ್ರ ಬಗ್ಗೆನೇ, ಆ ವಾಕ್ಯದ ಬಗ್ಗೆ ಹೆಚ್ಚು ಎಂಫೋಸಿಸ್ ಕೊಡ್ಬೇಕಾದ್ರೆ ಯು ಬಿಗಿನ್ ವಿತ್ ನಾಟ್ ಓನ್ಲಿ, ಆಗ ಇನ್ವರ್ಷನ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ಹಿ ಗಾಟ್ ಬಿಕಮ್ಸ್ ಡಿಡ್ ಹಿ ಗೆಟ್, ಅದನ್ನು ಅಬ್ಸರ್ವ್ ಮಾಡಿ. ಸೊ ನಾಟ್ ಓನ್ಲಿ ಡಿಡ್ ಹಿ ಗೆಟ್ ಎ ಜಾಬ್ ಬಟ್ ಆಲ್ಸೋ ಅರ್ನ್ಡ್ ಎ ಗುಡ್ ಸ್ಯಾಲರಿ, ಈ ರೀತಿಯಾಗಿ ನೀವು ಹೇಳ್ತೀರಿ. ಸೊ ಈದರ್ ಆರ್, ನೀದರ್ ನಾರ್ ಇವೆಲ್ಲವೂ ಕೂಡ 2 ಒಟ್ಟೊಟ್ಟಿಗೆ ನಡೀತಕ್ಕಂಥದ್ದನ್ನು ಹೇಳ್ತದೆ, ಒಟ್ಟೊಟ್ಟಿಗೆ ಹೋಗುವುದನ್ನು ಹೇಳುವಂಥ ಕಂಜಂಕ್ಷನ್ಗಳು ಇವಾಗಿರ್ತವೆ. ಇನ್ನಲ್ಲದೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ. ದೇ ಆ್ಯಕ್ಚುಲಿ ಜಾಯಿನ್ ಮೈನ್ ಕ್ಲಾಸ್ ಆ್ಯಂಡ್ ಸಬ್ ಕ್ಲಾಸ್, ಲೈಕ್ ಬಿಕಾಸ್, ಸಿನ್ಸ್, ಆ್ಯಸ್, ಆಲ್ದೋ, ದೋ ಇವೆಲ್ಲವೂ ಕೂಡ. ಸಿನ್ಸ್, ಆ್ಯಸ್, ವೈಲ್, ವೇರ್ ಆ್ಯಸ್ ಇತ್ಯಾದಿಗಳು. ಎಕ್ಸಾಂಪಲ್ ಆಗಿ ನೋಡಿ, ಐ ವಿಲ್ ವೆಯ್ಟ್ ಅಂಟಿಲ್ ಹಿ ಕಮ್ಸ್. ಅಲ್ಲಿ ಒಂದು ವಾಕ್ಯ ಇತ್ತು, ಐ ವಿಲ್ ವೆಯ್ಟ್ ಅಂಟಿಲ್ ಹಿ ಕಮ್ಸ್. ಇಲ್ಲಿ ಐ ವಿಲ್ ವೆಯ್ಟ್ ಈಸ್ ಮೈನ್ ಐಡಿಯಾ, ನಾನು ಕಾಯ್ತೇನೆ ಅನ್ನೋದು. ಅಂಟಿಲ್ ಹಿ ಕಮ್ಸ್ ಈಸ್ ಸಬ್ ಐಡಿಯಾಸ್. ಹಿ ಕಮ್ಸ್ ಅನ್ನೋದು ಕೂಡ ಒಂದು ಕ್ಲಾಸ್, ಸಬ್ಜೆಕ್ಟ್ ಹಿ, ಕಮ್ಸ್ ವರ್ಬ್, ಐ ವೆಯ್ಟ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ಸೊ ಮೈನ್ ಐಡಿಯಾ, ಸಬ್ ಐಡಿಯಾ ಹಿ ಕಮ್ಸ್ is a depended on the main idea. So alone you cannot say he comes. Without the main idea you cannot say he comes. ಬರೀ he comes ಅಂದರೆ ಅದಕ್ಕೆ ಅರ್ಥ ಇಲ್ಲ. ಐ ವಿಲ್ ವೆಯ್ಟ್ ಅಂಟಿಲ್ ಹಿ ಕಮ್ಸ್ ಅಂದಾಗ ಅದು ಪರಿಪೂರ್ಣವಾಗ್ತದೆ. ಹಾಗಾಗಿ ಸಬಾರ್ಡಿನೇಟ್ ಕ್ಲಾಸ್ ಈಸ್ ಎ ಡಿಪೆಂಡೆಂಟ್ ಕ್ಲಾಸ್ ಆನ್ ದ ಮೈನ್ ಕ್ಲಾಸ್. ಮೈನ್ ಕ್ಲಾಸ್ ಇದೆಯಲ್ಲ, ಐ ವಿಲ್ ವೆಯ್ಟ್ ಅನ್ನೋದಕ್ಕೆ ಡಿಪೆಂಡೆಂಟ್ ಆಗುತ್ತೆ, ಅದನ್ನು ನಾವು ಸಬ್ ಕ್ಲಾಸ್ ಅಂತ ಕರಿತೀವಿ. ಅಂಟಿಲ್ ಹಿ ಕಮ್ಸ್ ಎಂಬುದಾಗಿ ಅದಾಗಿದೆ. ಸೊ ಇಲ್ಲಿ ಅಂಟಿಲ್ ಅನ್ನೋದು ಈ ಸಂದರ್ಭದಲ್ಲಿ ಸಬಾರ್ಡಿನೇಟ್ ಕ್ಲಾಸನ್ನು ಜಾಯಿನ್ ಮಾಡಲಿಕ್ಕೆ ಬಳಸೋದಕ್ಕೆ ಕಾರಣ ಜಾಯ್ನಿಂಗ್ ವರ್ಡ್ ಆಗಿ ವರ್ಕ್ ಮಾಡೋದ್ರಿಂದ ಅದನ್ನು ನಾವು ಹಿ ಕಮ್ಸ್, ಬಿಕಾಸ್, ಸಿನ್ಸ್ ಇವೆಲ್ಲವೂ ಕೂಡ ಅಂಥದ್ದೇ. ಬಿಕಾಸ್ ಅನ್ನೋದು ಕಾರಣವನ್ನು ಹೇಳಲಿಕ್ಕೆ, ಸಿನ್ಸ್ ಅನ್ನೋದು ಕೂಡ ಅದಕ್ಕೆ. ಸೊ ಇತ್ಯಾದಿಯಾಗಿ ನಾವು ಬಳಸ್ಕೊಳ್ತೇವೆ. ವೈಲ್ ಅಂದರೆ 2 ಒಟ್ಟೊಟ್ಟಿಗೆ ಆಗ್ತಾ ಇರುವಾಗ, ರೈಟ್, ಈ ಥರ ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ. ಓಕೆ, ಕೊನೆಯದಾಗಿ ನಿಮಗಿರುವ ಪ್ರಶ್ನೆ ಈ ಭಾಗದಲ್ಲಿ 12ನೇ ಪ್ರಶ್ನೆ, ಕಂಪ್ಲೀಟ್ ದ ಕನ್ವರ್ಸೇಷನ್ ಎಂಬುದಾಗಿದೆ. ಇಲ್ಲಿ ಒಂದು ಕಾಂಟೆಕ್ಸ್ಟನ್ನು ನಿಮಗೆ ಕೊಟ್ಟಿದ್ದಾರೆ. ಕೋ ಪ್ಯಾಸೆಂಜರ್ಸ್ ಆನ್ ಎ ಬಸ್ ಜರ್ನಿ ಟು ಕಾನ್ಪುರ್. ಹೋಗ್ತಾ ಇದ್ದಾರೆ ಕಾನ್ಪುರ್ಗೆ, ಉತ್ತರ ಪ್ರದೇಶದ ಒಂದು ಕಾನ್ಪುರ್ನಲ್ಲಿ ಒಂದು ಜರ್ನಿಯಲ್ಲಿ ಹೋಗ್ತಾ ಇದ್ದಾರೆ. ಆಗ ಪ್ಯಾಸೆಂಜರ್ 1 ಕೇಳ್ತಾರೆ, ಹಲೋ ಕುಡ್ ಯು ಪ್ಲೀಸ್ ಡ್ಯಾಶ್. ನಾವು ಆಗ್ತಾನೆ ನೋಡಿದ್ವಿ ಪೊಲೈಟ್ನೆಸ್ ಮಾರ್ಕರ್ಸ್ನಲ್ಲಿ ಪ್ಲೀಸನ್ನು ಬಳಸಬೇಕು, ಕುಡ್ಡನ್ನು ಬಳಸಬೇಕು. ಯಾವಾಗ ಬಳಸ್ತೇವೆ? ನಮಗೆ ಅತ್ಯಂತ ಆತ್ಮೀಯ ಇಂಟಿಮಸಿ ಇಲ್ಲದ ವ್ಯಕ್ತಿ ಸಿಕ್ಕಿದಾಗ ನಾವು ಪೊಲೈಟಾಗಿ ಬಿಹೇವ್ ಮಾಡಬೇಕು, ರೈಟ್. ಅಪರಿಚಿತ ವ್ಯಕ್ತಿ ಅವರೊಂದಿಗೆ ಮಾತಾಡುವಾಗ ಎಲ್ಲ ನಾವು ಪೊಲೈಟಾಗಿ ಬಿಹೇವ್ ಮಾಡ್ತೇವೆ, ಅದೊಂದು ಸನ್ನಿವೇಶ ಕೂಡ. ಇಲ್ಲಿ ಅವರು ಎನ್ಕ್ವೈರಿ ಮಾಡಬೇಕಾದ್ರೆ ಹಾಗಾಗಿ ಕುಡ್ ಯು ಪ್ಲೀಸ್ ಎಂಬುದಾಗಿ ಕೇಳ್ತಾ ಇದ್ದಾರೆ. ಏನನ್ನು ಕೇಳ್ತಾರೆ? ಬಸ್ ಟೈಮಿಂಗ್ಸನ್ನು ಕೇಳ್ತಾರೆ. ಸೊ ಯು ಶುಡ್ ಕಂಪ್ಲೀಟ್ ದ ಸೆಂಟೆನ್ಸ್ ಲೈಕ್ ದಿಸ್. ಹೀಗೆ 4-5 ಡೈಲಾಗ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾವು 1 by 1 ಏನನ್ನು ಫಿಲ್ ಮಾಡ್ಬೋದು ಅನ್ನೋದನ್ನು ಜಸ್ಟ್ ನೋಡಿ, ಯಾಕೆ ಎಂಬುದಾಗಿ ನೋಡೋಣ.
ನೋಡಿ, ಮೊದಲನೇದಕ್ಕೆ ಪ್ಯಾಸೆಂಜರ್ 1 ಕ್ಯಾನ್ ಸೇ, ಹೆಲೋ, ಕುಡ್ ಯು ಪ್ಲೀಸ್ ಟೆಲ್ ಮೀ ಇಫ್ ದೇರ್ ಈಸ್ ಎನಿ ಬಸ್ ಟು ಗೋ ಟು ಆಗ್ರಾ ಫ್ರಮ್ ಕಾನ್ಪುರ್ ಎಟ್ ನೈಟ್. ಹೀಗೆ ಕೇಳ್ಬೋದು, ರೈಟ್? ಕುಡ್ ಯು ಪ್ಲೀಸ್ ಟೆಲ್ ಮೀ ಈಸ್ ದೇರ್ ಎನಿ ಬಸ್, ಅಥವಾ ಇಫ್ ದೇರ್ ಈಸ್ ಎನಿ ಬಸ್, ಈಸ್ ದೇರ್ ಎನಿ ಬಸ್ ಅಂತಲೂ ಕೇಳ್ಬೋದು. ಟು ಗೋ ಟು ಆಗ್ರಾ ಫ್ರಮ್ ಕಾನ್ಪುರ್ ಎಟ್ ನೈಟ್, ರಾತ್ರಿ ಇದೆಯೇ ಅನ್ನೋದನ್ನು ಅವ್ರು ಕೇಳ್ತಾರೆ. ಬಸ್ ಟೈಮಿಂಗ್ಸನ್ನು ಕೇಳಬೇಕಲ್ವ, ಯಾವ ಟೈಮ್ ಅಂತ ಹೇಳಿ ನೀವು ಲಿಮಿಟ್ ಮಾಡ್ಕೊಳ್ಬೋದು ಬೇಕಾದರೆ. ಎಟ್ ನೈಟ್ ಎಂಬುದಾಗಿದೆ. ಒಂದು ಗಮನ ಇಲ್ಲಿ, ಎಟ್ ನೈಟ್ ಅಂದರೆ ಡೈಲಿ, ಪ್ರತಿದಿನ ಇರುವಂಥದ್ರ ಬಗ್ಗೆ. ಸಾಮಾನ್ಯವಾಗಿ ಸಮಥಿಂಗ್ ದಟ್ ಹ್ಯಾಪನ್ಸ್ ಆಲ್ ದ, ಫಾರ್ ಎಕ್ಸಾಂಪಲ್ ಇನ್ ವಿಂಟರ್ ಇಟ್ ದೇರ್ ಈಸ್ ಅ ಲಾಟ್ ಆಫ್ ಫಾಗ್ ಎಟ್ ನೈಟ್. ತುಂಬ, ರೈಟ್, ರಾತ್ರಿ ತುಂಬ ಫಾಗ್ ಇರ್ತದೆ ಅನ್ನೋದನ್ನು ಹೇಳುವಾಗ ಎಟ್ ನೈಟ್. ವೆರಸ್ ಇನ್ ದ ನೈಟ್ ಅಂದರೆ ನಿನ್ನೆ, ದೇರ್ ವಾಸ್ ಎ ಲಾಟ್ ಆಫ್ ನೈಟ್ ಇನ್ ದ ನೈಟ್ ಎಸ್ಟರ್ಡೇ. ನಿನ್ನೆ ಮಾತ್ರ ಇದ್ದದ್ದು. ಇನ್ ದ ನೈಟ್ ಅಂದರೆ ಪರ್ಟಿಕ್ಯುಲರ್. ಓಕೆ, ಸೊ ದಟ್ಸ್ ದ ಡಿಫರೆನ್ಸ್. ಇವತ್ತಿನ ಒಂದು ರಾತ್ರಿ. ಮೀಟ್ ಮೀ ಇನ್ ದ ನೈಟ್, ಅಥವಾ ಐ ಟ್ರಾವೆಲಿಂಗ್ ಇನ್ ದ ನೈಟ್, ಇವತ್ತು ಹೋಗ್ತಾ ಇದ್ದೇನೆ ಅನ್ನುವಂಥದ್ದು. ಸೊ ಯು ಸಿ, ಟೆಲ್ ಮೀ ಇಫ್ ದೇರ್ ಈಸ್ ಎನಿ ಬಸ್ ಟು ಗೋ ಟು ಆಗ್ರಾ ಫ್ರಮ್ ಕಾನ್ಪುರ್ ಎಟ್ ನೈಟ್ ಇಸ್ ದ ಕ್ವೆಶ್ಚನ್. ಪ್ಯಾಸೆಂಜರ್ 2 ಕ್ಯಾನ್ ಆನ್ಸರ್. ಅಲ್ಲಿ ಯಾಕೆಂದರೆ ದೇರ್ ಆರ್ 2 ಬಸ್ಸಸ್ ಫ್ಲೈಯಿಂಗ್ ಮೀನ್ಸ್ ರನ್ನಿಂಗ್, ಓಕೆ, ದ ರೂಟ್ ಎಂಬುದಾಗಿದೆ. ಗಿವಿಂಗ್ ಇನ್ಫಾರ್ಮೇಷನ್ ಅವರು ಕೊಡ್ತಾ ಇದ್ದಾರೆ. ದೇರ್ ಆರ್ 2 buses flying the route to go to Agra at night. One bus is at 8 p.m. Information ಕೊಡಬೇಕಲ್ವಾ, ಮಾಹಿತಿ. One bus is at 8 p.m. and the other one is a private service at 8:40 p.m. 8:40 p.m.ಗೆ ಇನ್ನೊಂದು ಬಸ್ ಇದೆ ಎಂಬುದಾಗಿ, ಇವತ್ತು ರಾತ್ರಿ ಏನು ಬಸ್ ಇದೆ ಅದರ ಮಾಹಿತಿಯನ್ನು ಅವರು ಕೊಟ್ಟರು. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಟ್ ಈಕ್ವಲ್ ವೇಟೇಜ್ ಇಸ್ ದೇರ್ ಬಿಟ್ವೀನ್ 2 dialogues. ದಟ್ ಈಸ್ ಇಂಪಾರ್ಟೆಂಟ್. ಒಬ್ಬರು ಎಸ್ ಆರ್ ನೋ ಮಾತ್ರ ಹೇಳ್ತಾ ಇರೋದು, ಇನ್ನೊಬ್ಬರು ತುಂಬ ಮಾತನಾಡೋದು, ಈ ಥರ ಕೂಡ ಆಗಬಾರ್ದು. ಆ ರೀತಿಯಾಗಿ ಬ್ಯಾಲೆನ್ಸ್ಡ್ ಡೈಲಾಗನ್ನು ಮತ್ತು ರೆಸ್ಪಾಂಡಿಂಗ್ ಟು ಈಚ್ ಅದರ್, ಫುಲ್ಫಿಲ್ಲಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ಕ್ವೆಶ್ಚನ್. ಬ್ರಾಕೆಟ್ನಲ್ಲಿ ನಿಮ್ಗೆ ಏನನ್ನು ಹೇಳಬೇಕು ಅಂತ ಹೇಳಿದಾರೋ ಅದು ಸ್ಪಷ್ಟವಾಗಿ ಆ ಡೈಲಾಗ್ನಲ್ಲಿ ಗೋಚರಿಸುವಂತೆ ನೀವು ಮಾಡಿರಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್, ಪ್ಯಾಸೆಂಜರ್ 1 ಕಂಟಿನ್ಯೂಸ್ ದ ಕನ್ವರ್ಸೇಷನ್. ಥರ್ಡ್ ಡೈಲಾಗ್ ಇದು. ಅವ್ರು ಕೇಳ್ತಾರೆ ಡ್ಯಾಶ್ ಎಂಬುದಾಗಿ, ಸೀಕಿಂಗ್ ಇನ್ಫಾರ್ಮೇಷನ್ ಆನ್ ದ ಲೆಂತ್ ಆಫ್ ದ ಜರ್ನಿ. ಎಷ್ಟು ದೂರ ಬೇಕು ಅಂತ ಕೇಳ್ತಾರೆ, ಎಷ್ಟು ಹೊತ್ತು ಬೇಕಾಗುತ್ತೆ ಅನ್ನೋದು. ಟೈಮ್ ಎಷ್ಟು ಹೊತ್ತು ಅನ್ನೋದನ್ನು ನಾವು ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್ ಎಂಬುದಾಗಿ. ಯಾಕೆಂದರೆ ಲೆಂತ್ ಆಫ್ ದ ಜರ್ನಿ ಇಂದಾಗ ಟೈಮ್ ಬರುತ್ತೆ ಮತ್ತು ಡಿಸ್ಟೆನ್ಸ್ ಬರುತ್ತೆ. ಅಲ್ಲಿ ಹೌ ಫಾರ್ ಇಟ್ ಈಸ್ ಅಂತಲೂ ಕೇಳ್ಬೋದು ಜರ್ನಿ. ವೆರಾಸ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್ ಅಂತ ಹೇಳಿ. ಸೊ ಆಗ ಅವರು ಹೇಳ್ಬೋದು ಎಷ್ಟು ಅನ್ನೋದನ್ನು ಹೇಳ್ಬೋದು. ಅಥವಾ ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್. ನೋಡಿ, ನಮಗೆ ಇಲ್ಲಿ ಹೌ ಲಾಂಗ್ ಡಸ್ ಇಟ್ ಅಂತ ಹೇಳುವಂಥದ್ದು ಟೈಮ್ಗೆ ಪ್ರಶ್ನೆ ಅನ್ನೋದಕ್ಕೆ ನೆಕ್ಸ್ಟ್ ಡೈಲಾಗ್ ನೋಡಿದಾಗ ಗೊತ್ತಾಗ್ತದೆ. ಪ್ಯಾಸೆಂಜರ್ 2 ಹೇಳ್ತಾರೆ 4 hours ಅಂತ ಹೇಳಿ. ಹಾಗಾಗಿ ನೀವು ಹೌ ಫಾರ್ ಎಂಬ ಪ್ರಶ್ನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಡೈಲಾಗ್ಗಳನ್ನ ಆನ್ಸರ್ ಮಾಡಬೇಕಾದ್ರೆ ಎಲ್ಲವನ್ನು ಒಮ್ಮೆ ಓದ್ಕೊಳ್ಬೇಕು. 5 ಡೈಲಾಗ್ನ ಕ್ವಶನಲ್ಲಿ ಕೊಟ್ಟದ್ದನ್ನು ಓದಿಕೊಂಡಾಗಲೇ ನಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಒನ್ ನೋಡಿದಾಗ ಗೊತ್ತಾಗೋದು. ಇಲ್ಲಾಂದರೆ ಹೌ ಫಾರ್ ಅಂದರೆ ಅಲ್ಲಿ 40 kilometers ಅಂತ ಕೊಟ್ಟಿದ್ರು, ಉದಾಹರಣೆ 4 hours ಅನ್ನೋ ಪ್ಲೇಸ್ನಲ್ಲಿ. ಆಗ ಹೌ ಲಾಂಗ್ ಓಕೆ, ಆದರೆ ಹೌ ಮಚ್ ಟೈಮ್ ಬರೋದೇ ಇಲ್ಲ, ರೈಟ್? ಇಟ್ ಶುಡ್ ಬಿ ಹೌ ಫಾರ್ ಎಂಬ ಪ್ರಶ್ನೆ ಬರ್ತದೆ, ರೈಟ್? ಸೊ ಇಲ್ಲಿ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಕೇಳೋದಾದರೆ ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್. ನೋಡಿ, ಡಸ್ ಇಟ್ ಟೇಕ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಟ್ ಟೇಕ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಲ್ ದ ಟೈಮ್ ಅಲ್ವಾ? ಹಾಗಾಗಿ ಡಸ್ ಇಟ್ ಟೇಕ್. ದೆನ್ ವಾಟ್ ಈಸ್ ದ ಲೆಂತ್ ಆಫ್ ದ ಟೈಮ್. ಅಲ್ಲಿ ಮೇಲೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಸೀಕಿಂಗ್ ಇನ್ಫಾರ್ಮೇಷನ್ ಆನ್ ದ ಲೆಂತ್ ಆಫ್ ಜರ್ನಿ ಅಂತ. ವಾಟ್ ಈಸ್ ದ ಲೆಂತ್ ಆಫ್ ದ, ಕಷ್ಟ ಆದರೆ ನಾವು ಅಷ್ಟೇ ಸಿಂಪಲ್ ಆಗಿ ಕೂಡ ಮಾಡಲಿಕ್ಕೆ ಆಗ್ತದೆ. ವಾಟ್ ಇಸ್ ದ ಲೆಂತ್ ಆಫ್ ದ ಟೈಮ್, ಅಥವಾ ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ರೀಚ್ ದೇರ್ ಇತ್ಯಾದಿಗಳನ್ನೆಲ್ಲ ಕೇಳಲಿಕ್ಕೆ ಸಾಧ್ಯ ಇದೆ. ಪ್ಯಾಸೆಂಜರ್ 2 ಕಡೆಯಿಂದ ಅದಕ್ಕೆ 4 hours ಎಂಬ ಉತ್ತರ ಬಂದು ಮತ್ತೆ ಸಜೆಷನ್ಸ್ ಕೊಡ್ತಾರೆ ಸ್ವಲ್ಪ ಸ್ಪೆಂಡ್ ಮಾಡಲಿಕ್ಕೆ. ಯು ಕ್ಯಾನ್ ವಾಚ್ 4 hours, ಯು ಕ್ಯಾನ್ ವಾಚ್ ಎ ಮೂವಿ ಓವರ್ ಯೂಟ್ಯೂಬ್ ಇನ್ ದ ಟೈಮ್ ಅಂತ ಹೇಳಿ ಅವರು ಸಜೆಷನ್ ಕೊಡ್ತಾರೆ. ಯೂಟ್ಯೂಬ್ನಲ್ಲಿ ಒಂದು ಮೂವಿಯನ್ನು ಬೇಕಾದರೂ ವಾಚ್ ಮಾಡ್ಬೋದು ಅಂತ ಹೇಳಿ ಒಂದು ಸಜೆಷನ್ಸನ್ನು ಕೊಡ್ತಾರೆ. ಅದಕ್ಕೆ ಸಜೆಷನ್ಸ್ ಕೊಟ್ಟಿದ್ದಕ್ಕಾಗಿ ಪ್ಯಾಸೆಂಜರ್ 1 ಒಂದು ಥ್ಯಾಂಕ್ಸ್ ಹೇಳಬೇಕಲ್ವಾ? ಹಾಗಾಗಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡನ್ನು ಅಲ್ಲಿ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಮೀ ದ ಇನ್ಫಾರ್ಮೇಷನ್, ಥ್ಯಾಂಕ್ ಯು ಅಷ್ಟೇ ಹೇಳ್ಬೋದು, ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಕೂಡ ಹೇಳಲಿಕ್ಕೆ ಆಗ್ತದೆ ಆ ಸಂದರ್ಭದಲ್ಲಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಹೀಗೆ ನಿಮ್ಮ ಒಟ್ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಏನಿದೆ, ಸಂವಹನ ಸಾಮರ್ಥ್ಯ ಏನಿದೆ, ಅದನ್ನು ಮೆಜರ್ ಮಾಡುವಂಥ ಒಂದು ಪ್ರಶ್ನೆಗಳನ್ನು ನಾವು ಸೆಕ್ಷನ್ ಸಿ, ಪಾರ್ಟ್ ಸಿಯಲ್ಲಿ ಈ ಕ್ವೆಶ್ಚನ್ ಪೇಪರ್ನಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಮಾಂಗ್ ಯುವರ್ ಫ್ರೆಂಡ್ಸ್ ಹೂ ನೀಡ್ ದಿಸ್, ಆ್ಯಂಡ್ ಐ ಆಲ್ವೇಸ್ ಥ್ಯಾಂಕ್ ಯು ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಗಿವನ್ ಟು ಮೀ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.